ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಆಗಮಾರ್ಥಂ ತು ದೇವಾನಾಂ ಗಮನಾರ್ಥಂ ತು ರಾಕ್ಷಸಾಂ ಕುರುಘಂಟಾರವಂ ತತ್ರ ದೇವತಾ ಆಹ್ವಾನಲಾಂಛನಂ. ಹರಿ ಓಂ. ಸತ್ಯಜ್ಞಾನ ಸುಖಸ್ವರೂಪಮಮಲಂ ಕ್ಷೀರಾಬ್ಧಿ ಮಧ್ಯಸ್ಥಲಂ ಯೋಗಾರೂಢಮತಿ ಪ್ರಸನ್ನವದನಂ ಭೂಷಾ ಸಹಸ್ರೋಜ್ವಲಂ ತ್ರಕ್ಷಂ ಚಕ್ರ ಪಿನಾಕಸಾಭಯವರಾನ್ ಬಿಭ್ರಾಣಮರ್ಕಚ್ಛವೀಂ ಛತ್ರೀಭೂತ ಫಣೀಂದ್ರ ಬಿಂದುಧವಲಂ ಲಕ್ಷ್ಮೀ ನೃಸಿಂಹಂ ಭಜೆ. ಅಮಾನವನಜಸ್ಥಾನ ಸರಸೀ ಕುಲಸಂಕುಲೆ ರಮಾ ಕೊಲ್ಹಾಪುರ ಕ್ಷೇತ್ರೇ ವಸತೀತಿ ಕಿಮದ್ಭುತಂ. ಯಸ್ಯಾಹ ಗಡಾಕ್ಷಮಾತ್ರೇಣ ಬ್ರಹ್ಮರುದ್ರೇಂದ್ರ ಪೂರ್ವಕಾಃ ಸುರಾಃ ಸ್ವೀಯಪದಾನ್ಯಾಪುಃ ಸಾ ಲಕ್ಷ್ಮೀರ್ಮೇ ಪ್ರಸೀದತು. ಯೋ ವಿಪ್ರಲಂಬ ವಿಪರೀತಮತಿ ಪ್ರಭೂತಾನ್ ವಾದಾನ್ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥ ಮುನಿವರ್ಯಮಹಂ ನಮಾಮಿ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಾಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ಥಮಗುರೋನ್ ವೈದಗ್ಧ್ಯವಾರಾನ್ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶತ್ ವರ್ಷ ಪೂಜಕಾನ್ ಸತ್ಯ ಪ್ರಮೋದತೀರ್ಥಾರ್ಯಾನ್ ನೌಮಿನ್ಯಾಯ ಸುಧಾರತಾನ್. ಯೈರಹಂ ಸುಖವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾ ಗುರೂನ್ ಮಮ. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ತೆ ಗುರೂನ್ ಮಮ. ಶ್ರೀಗುರುಭ್ಯೋ ನಮಃ. ಹರಿ ಓಂ. ಶ್ರೀಮದ್ವರದೇಂದ್ರತೀರ್ಥ ಶ್ರೀಪಾದಗುರುಭ್ಯೋ ನಮಃ. ಶ್ರೀಮತ್ಸತ್ಯಾತ್ಮತೀರ್ಥ ಶ್ರೀಪಾದಗುರುಭ್ಯೋ ನಮಃ. ಹರಿ ಓಂ. ಹರಿ ಓಂ. ಸ್ವಸ್ತ್ಯಸ್ತು ಸತಾಂ ಅಶೇಷ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣ ಪಠನ ಮಾತ್ರೇಣ ಕಥಾ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾಧ್ಯಕಿಲ ಸಾಧನೀಭೂತೆ ಶ್ರೀಮದ್ಭವಿಷ್ಯೋತ್ತರ ಪುರಾಣೇ ವೆಂಕಟಗಿರಿ ಮಾಹಾತ್ಮೆ. ಅದ್ಯ ಕಥಾ ಪ್ರಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ. ನಿನ್ನೆಯ ದಿನ ಜನಕ ಮಹಾರಾಜ ಶತಾನಂದ ಪುರೋಹಿತರಿಂದ ವೆಂಕಟೇಶ ಮಹಾತ್ಮೆಯನ್ನ ಕೇಳ್ತಾ ಇದ್ದಾನೆ. ನಿನ್ನೆಯವರೆಗೂ ಶತಾನಂದ ಪುರೋಹಿತರು ಆ ನಾರಾಯಣಾದ್ರಿಗೆ ವೈಕುಂಠಗಿರಿಗೆ 4 ಯುಗದಲ್ಲಿ 4 ಹೆಸರು ಹೇಗೆ ಬಂತು ಅಂತನ್ನೋದನ್ನ ತಿಳಿಸಿದರು. ಮತ್ತು ಕಲಿಯುಗದಲ್ಲಿ ಆ ಪರ್ವತಕ್ಕೆ ವೆಂಕಟಾಚಲ ಅಂತ ಯಾಕೆ ಕರೀತಾರಂತ ಕೂಡ ಹೇಳಿದರು. ಪಾಪದಹನ ಶಕ್ತಿತ್ವಾತ್, ವೇಮ್ ಅಂತಂದರೆ ಪಾಪಗಳು, ಅದನ್ನ ದಹನ ಅಂತಂದ್ರೆ ಸುಟ್ಟು ಹಾಕ್ತದೆ. ಆ ಶಕ್ತಿ ಆ ಪರ್ವತಕ್ಕೆ ಇರೋದ್ರಿಂದ ಅದನ್ನ ವೆಂಕಟಾಚಲ ಅಂತ ಕರೀತಾರೆ ಅಂತ ಹೇಳಿದಾದ್ಮೇಲೆ ಜನಕ ಮಹಾರಾಜ ಶತಾನಂದ ಪುರೋಹಿತರಿಗೆ ಪ್ರಶ್ನೆಯನ್ನ ಮಾಡ್ತಾ ಇದ್ದಾನೆ. ಮರುತ್ಪ್ರಾಹಿ ರಾಜಾನಂ ಭಗವಾನ್ ಆಗಮಿಷ್ಯತಿ ಇತಿ ತತ್ವಯೋದಿತಂ ಪೂರ್ವಂ ತನ್ಮಾ ಚಕ್ಷ್ವ ವಿಸ್ತರಾತ್. ಕಥಂ ನಾರಾಯಣ ಪ್ರಾಪ್ತಃ ಕಸ್ಮಾದ್ವಾ ಕಾರಣಾನ್ಮುನೆ ತತ್ರಾಗತ್ಯ ಕೃತಂ ಕರ್ಮ ತನ್ಮಾ ಚಕ್ಷ್ವ ಭೂಸುರ. ಕಥಂ ವೈಕುಂಠಲೋಕಂ ತು ತ್ಯಕ್ತವಾನ್ ಪುರುಷೋತ್ತಮಃ ಚರಿತಂ ತಸ್ಯ ಮಾಹಾತ್ಮ್ಯಂ ತೀರ್ಥಾನಾಂ ಪರ್ವತಸ್ಯ ಚ ವರಾಹ ರೂಪಿಣೋ ವಿಷ್ಣೋಃ ಮಾಹಾತ್ಮ್ಯಂ ವದ ವಿಸ್ತರಾತ್.
ಆಕಾಶರಾಜ ಚರಿತಂ ಭ್ರಾತುಸ್ತಸ್ಯ ಮಹಾತ್ಮನಃ ತಸ್ಯ ಪುತ್ರಿ ರಮಾದೇವಿ ಜಾಮಾತಾ ಚ ಜಗತ್ಪತಿ ದೇವಾನಾಂ ಚ ಋಷೀಣಾಂ ಚ ದೇವಸ್ತ್ರೀನಾಂ ಸಮಾಗಮಃ. ಎಷ್ಟು ಅದ್ಭುತ! ಜನಕ ಮಹಾರಾಜನ ಪ್ರವಚನ ಶ್ರವಣ ಮಾಡತಕ್ಕಂತಹ ಶೈಲಿ ನೋಡ್ರಿ ಹೇಗಿದೆ. ಶತಾನಂದ ಪುರೋಹಿತರು ಮೊದಲಿನಿಂದ ಏನು ಹೇಳಿದ್ರೋ ಅವೆಲ್ಲವನ್ನೂ ಕೂಡ ತಲೆಯಲ್ಲಿ ಇಟ್ಕೊಂಡಿದ್ದ. ಶೇಷದೇವರು ಹಾಗೂ ವಾಯುದೇವರ ಸಂವಾದದಿಂದ ಈ ಪರ್ವತಕ್ಕೆ ನಾರಾಯಣ ಬರ್ತಾನೆ ಅಂತ ನೀವು ಮೊದಲಿಗೆ ಹೇಳಿದ್ರಿ, ಅದು ನೆನಪಿಟ್ಟುಕೊಂಡಿದ್ದ. ಆ ನಾರಾಯಣ ಈ ಪರ್ವತಕ್ಕೆ ಹೇಗೆ ಬಂದ, ಅದಕ್ಕೆ ಬರಲು ಕಾರಣವೇನು, ಅಂತಹ ಉತ್ತಮವಾಗಿರ್ತಕ್ಕಂತಹ ವೈಕುಂಠ ಲೋಕವನ್ನ ಇಲ್ಲಿಗೆ ಬರಲಿಕ್ಕೆ, ಅದನ್ನ ಬಿಟ್ಟು ಇಲ್ಲಿಗೆ ಬರಲಿಕ್ಕೆ ಕಾರಣವೇನು, ಮತ್ತು ಆಕಾಶರಾಜನಾಗಿ ಆ ಮಾಧವ ಎಂಬತಕ್ಕಂತಹ ಬ್ರಾಹ್ಮಣ ಹುಟ್ಟುತ್ತಾನೆ ಅಂತ ಹೇಳಿದ್ರಿ, ಅವನಿಗೆ ಮಗಳಾಗಿ ಮಹಾಲಕ್ಷ್ಮೀ ದೇವಿ ಅವತಾರ ಮಾಡ್ತಾಳೆ ಅಂತ ಹೇಳಿದ್ರಿ, ಅಂತಹ ನಾರಾಯಣನಿಗೆ ಇವನು ತನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿಕೊಟ್ಟು ಅಳಿಯನಾಗಿ ಪಡೆಯುತ್ತಾನೆ ಅಂತ ಹೇಳಿದ್ರಿ. ಈ ಎಲ್ಲ ಕಥೆಯನ್ನು ಕೂಡ ಆ ಮದುವೆಯ ಸಂದರ್ಭದಲ್ಲಿ ದೇವತೆಗಳು, ಋಷಿಗಳು, ಎಲ್ಲ ರೀತಿಯಾಗಿರತಕ್ಕಂತಹ ಬ್ರಾಹ್ಮಣರು ಆ ವಿವಾಹಕ್ಕೆ ಬರ್ತಾರೆ ಅಂತ ಹೇಳಿದರೆ ಈ ಕಥೆ ಕೇಳುವುದಕ್ಕೆ ಬಹಳ ಸುಂದರವಾಗಿದೆ. ದಯವಿಟ್ಟು ಆ ಎಲ್ಲ ಕಥೆಯನ್ನು ಕೂಡ ಒಂದನ್ನು ಬಿಡದೆ ವಿಸ್ತಾರವಾಗಿ ತಿಳಿಸಬೇಕು ಅಂತೆಂಬುದಾಗಿ ಕೈ ಮುಗಿದು ಜನಕ ಮಹಾರಾಜ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ ಶತಾನಂದ ಪುರೋಹಿತರಿಗೆ. ಶತಾನಂದ ಪುರೋಹಿತರು ಹೇಳ್ತಾರೆ, ಪುರಾತು ಋಷಯ ಸರ್ವೇ ಕಶ್ಯಪಾದ್ಯ ಮುನೀಶ್ವರಾಃ ಸುಮುಖಂ ಜಾಹ್ನವೀ ತೀರೆ ಸಂತೋಷಾತ್ ಚಕ್ರಿರೇ ದ್ವಿಜಾಃ ತಸ್ಮಿನ್ ಕಾಲೇ ಮುನಿಶ್ರೇಷ್ಠೋ ನಾರದೋ ಮುನಿಸತ್ತಮಃ ಉವಾಚ ವಚನಂ ವಿಪ್ರಾನ್ ಕಿಮರ್ಥಂ ಯಜ್ಞಮುಕ್ತಮಂ. ಒಂದು ಸಾರಿ ಕಶ್ಯಪರೇ ಮೊದಲಾಗಿರ್ತಕ್ಕಂತಹ ಎಲ್ಲ ಋಷಿಗಳು ಸೇರಿ ಒಂದು ಯಾಗವನ್ನ ಮಾಡ್ತಾ ಇರ್ತಾರೆ. ಮಾಡ್ತಾ ಇರಬೇಕಾದ್ರೆ ಆ ಸ್ಥಳಕ್ಕೆ ಜಾಹ್ನವಿ ತೀರ, ಗಂಗಾ ನದಿಯ ತೀರದಲ್ಲಿ ಯಾಗವನ್ನ ಮಾಡ್ತಾ ಇರ್ತಾರೆ. ಸತ್ರವನ್ನ ಬಹಳ ದೊಡ್ಡದಾಗಿ ಮಾಡತಕ್ಕಂತಹ ಯಾಗವನ್ನ ಸತ್ರ ಅಂತ ಕರೀತಾರೆ. ಬಹಳ ವರ್ಷಗಳ ಕಾಲ ಮಾಡತಕ್ಕಂತಹ ಯಾಗವನ್ನ ಸತ್ರ ಅಂತ ಕರೀತಾರೆ. ಗಂಗಾ ನದಿಯ ತೀರದಲ್ಲಿ ಸೇರಿ ಆ ಎಲ್ಲ ಋಷಿಗಳು ಕೂಡ ಸೇರಿ ಯಜ್ಞವನ್ನ ಮಾಡ್ತಾ ಇರ್ತಾರೆ. ಆ ಸ್ಥಳಕ್ಕೆ ನಾರದ ಮಹರ್ಷಿಗಳು ಬರ್ತಾರೆ. ಆ ನಾರದ ಮಹರ್ಷಿಗಳು ಬಂದಾಗ ಎಲ್ಲ ಋಷಿಗಳು ಕೂಡ ಎದ್ದು ನಿಂತವರಿಗೆ ಆದರ ಆತಿಥ್ಯವನ್ನು ಮಾಡಿ ಯೋಗ್ಯವಾಗಿರ್ತಕ್ಕಂತಹ ಆಸನದಲ್ಲಿ ಆ ನಾರದರನ್ನ ಕೂಡಿಸಿ ಮತ್ತೆ ಯಜ್ಞವನ್ನ ಮಾಡಬೇಕು ಅಂತ ಇನ್ನೇನು ಉದ್ಯುಕ್ತರಾಗ್ತಾರೆ. ಆವಾಗ ನಾರದರು ಒಂದು ಪ್ರಶ್ನೆಯನ್ನ ಮಾಡ್ತಾರೆ ಅಲ್ಲ ಎಲ್ಲ ಋಷಿಗಳಿಗೆ. ಬಹಳ ಸಂತೋಷ, ನೀವೆಲ್ಲ ಋಷಿಗಳು ಸೇರಿ ಯಜ್ಞವನ್ನ ಮಾಡ್ತಾ ಇದ್ದೀರಿ, ಆದರೆ ನನಗೊಂದು ಪ್ರಶ್ನೆ ಇದೆ. ಕೋಭುಂಕ್ತೆ ಯಜ್ಞ ಸುಫಲಂ ಕೋವಾಧ್ವರ್ಯುಶ್ಚ ದೇವತಾಃ ಕೃತಂ ಯಜ್ಞ ಫಲಂ ಕಸ್ಯ ಚಾರ್ಪ್ಯತೆ ಮುನಿಪುಂಗವಾಹ. ಈ ಯಜ್ಞಕ್ಕೆ ಯಾರು ಪ್ರತಿಪಾದ್ಯ ಹಾಗೂ ಈ ಯಜ್ಞದಲ್ಲಿ ಯಾರು ಅಧ್ವರ್ಯವಾಗಿದ್ದಾರೆ, ಮಾಡಿರ್ತಕ್ಕಂತಹ ಯಜ್ಞದ ಫಲ, ಆ ಪುಣ್ಯ ಏನು ಬರ್ತದೆ, ಆ ಪುಣ್ಯವನ್ನ ನೀವು ಯಾರಿಗೆ ಸಮರ್ಪಣೆಯನ್ನ ಮಾಡ್ತೀರಾ, ಯಾವ ಉದ್ದೇಶವನ್ನ ಇಟ್ಟುಕೊಂಡು ಈ ಯಜ್ಞವನ್ನ ಮಾಡ್ತಾ ಇದ್ದೀರಾ ಅಂತ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ಕೇಳಿದಾಗ ಎಲ್ಲ ಋಷಿಗಳು ಕೂಡ ವಿಚಾರ ಮಾಡೋಕ್ ಪ್ರಾರಂಭ ಮಾಡ್ತಾರೆ. ವಾಸ್ತವಿಕವಾಗಿ ನಾವು ಪವಮಾನ ಹೋಮವನ್ನ, ಉದಾಹರಣೆಗೆ ಒಂದು ಪವಮಾನ ಹೋಮವನ್ನ ಮಾಡಿಸ್ಬೇಕಾದ್ರೆ ಆ ಪವಮಾನ ಹೋಮ ಯಾಕೆ ಮಾಡ್ತಾರೆ ಅಂತ ನಾವು ತಿಳ್ಕೊಂಡಿರ್ತೀವಿ. ಪವಮಾನ ಹೋಮ ಅಂತಂದ್ರೆ ಮುಖ್ಯ ಪ್ರಾಣದೇವರ ಕುರಿತಾಗಿ ಮಾಡತಕ್ಕಂತಹ ಯಜ್ಞ. ಅದನ್ನ ಮಾಡಿದ್ರೆ ವಿಶೇಷವಾಗಿ ಹನುಮಂತ ದೇವರ ಆಶೀರ್ವಾದವಾಗುತ್ತೆ. ಇನ್ನೂ ತಿಳಿದವರಿದ್ರು ಅಂತಂದ್ರೆ ಪವಮಾನ ಹೋಮದಲ್ಲಿ ಮುಖ್ಯವಾಗಿ ಪ್ರತಿಪಾದ್ಯನಾದವನು ಲಕ್ಷ್ಮೀ ನರಸಿಂಹ ಅಂತನ್ನೋ ಜ್ಞಾನ ನೋಡ್ಬೋದು. ಈ ರೀತಿಯಾಗಿ ತಿಳಿದುಕೊಂಡು ಯಜ್ಞವನ್ನ ಮಾಡ್ತಾ ಇರ್ತೀವಿ. ಸಾಮಾನ್ಯರಾಗಿರ್ತಕ್ಕಂತಹ ನಾವೇ ಇಷ್ಟು ಯಜ್ಞದ ಬಗ್ಗೆ ತಿಳಿದುಕೊಂಡು ಹಣವನ್ನ ಖರ್ಚು ಮಾಡಿ ಮಾಡ್ತಾ ಇರಬೇಕಾದ್ರೆ ಆ ಕಶ್ಯಪಾದಿ ಮಹರ್ಷಿಗಳೆಲ್ಲರೂ ಸೇರಿ ಯಜ್ಞವನ್ನ ಮಾಡ್ತಾ ಇದ್ದಾರೆ. ಅವರಿಗೆ ತಿಳಿದಿರೋದಿಲ್ವಾ ನಾವು ಯಾರು ಕುರಿತು ಯಜ್ಞವನ್ನ ಮಾಡ್ತಾ ಇದ್ದೇವೆ, ಈ ಯಜ್ಞದ ಫಲವನ್ನ ಯಾರಿಗೆ ಸಮರ್ಪಣೆ ಮಾಡಬೇಕು, ಇಲ್ಲಿ ಯಾರು ಅಧ್ವರ್ಯ ಅಂತನ್ನೋ ಜ್ಞಾನ ಋಷಿಗಳಿಗೆ ಇರಲ್ವಾ ಅಂತಂದರೆ, ಪರಮಾತ್ಮ ಮಾಡಿಸ್ತಕ್ಕಂತಹ ನಾಟಕದಲ್ಲಿ ಎಲ್ಲರೂ ಕೂಡ ಉತ್ತಮವಾಗಿ ಪಾತ್ರವನ್ನು ನಿಭಾಯಿಸಬೇಕು ಅಂತ ಹೇಳಿ ಆ ಎಲ್ಲ ಋಷಿಗಳು ಕೂಡ ಗೊತ್ತಿದ್ದರೂ ಕೂಡ ಪರಮಾತ್ಮನ ಆಜ್ಞೆಯಿಂದ ತಮಗೇನೂ ತಿಳಿದಿಲ್ಲ ಅನ್ನೋರ ಹಾಗೆ ಇಲ್ಲಿ ಅವರವರ ಪಾತ್ರಗಳನ್ನ ನಿಭಾಯಿಸ್ತಾ ಇದ್ದಾರೆ. ಆವಾಗ ಎಲ್ಲ ಋಷಿಗಳು ಕೂಡ ವಿಚಾರವನ್ನ ಮಾಡ್ತಾ ಇರುತ್ತೆ. ಸಂಶಯಾರ್ಥಂ ಸಮಾಪನ್ನಾಹ ಕಥಮತ್ರ ವಿಚಾರ್ಯತ. ಹೌದಲ್ಲ, ನಾವು ಯಜ್ಞವನ್ನ ಮಾಡ್ತಾ ಇದ್ದೇವೆ, ಈ ಯಜ್ಞದ ಫಲವನ್ನ ಯಾರಿಗೆ ಸಮರ್ಪಣೆ ಮಾಡಬೇಕು? ಸೃಷ್ಟಿಕರ್ತನ ಇರತಕ್ಕಂತಹ ಚತುರ್ಮುಖ ಬ್ರಹ್ಮದೇವರಿಗೆ ಸಮರ್ಪಣೆಯನ್ನು ಮಾಡಬೇಕಾ,
ಅಥವಾ ಆ ಸೃಷ್ಟಿಯನ್ನ ಸ್ಥಿತಿ ಮಾಡ್ತಾನಲ್ಲ ವಿಷ್ಣು, ಅವನಿಗೆ ಸಮರ್ಪಣೆ ಮಾಡಬೇಕಾ, ಅಥವಾ ಸಂಹಾರ ಕರ್ತೃವಾಗಿರತಕ್ಕಂತಹ ರುದ್ರದೇವರಿಗೆ ಇದನ್ನ ಸಮರ್ಪಣೆಯನ್ನು ಮಾಡಬೇಕಾ? ಬ್ರಹ್ಮ ವಿಷ್ಣು ಮಹೇಶ್ವರು ಲೋಕದಲ್ಲಿ ಪ್ರಸಿದ್ಧರಿವರು. ಈ ಮೂವರ ಪೈಕಿ ಯಾರಿಗೆ ಯಜ್ಞದ ಫಲವನ್ನ ಸಮರ್ಪಣೆ ಮಾಡಬೇಕು ಅಂತ ವಿಚಾರವನ್ನ ಮಾಡ್ತಾರೆ. ಆಯ್ತು, ಹಾಗಾದ್ರೆ ಹೋಗಿ ಪರೀಕ್ಷೆಯನ್ನು ಮಾಡಿಕೊಂಡು ಬರುವ. ಪರೀಕ್ಷೆಗೆ ಯಾರನ್ನು ಕಳಿಸೋದು ಬೇಕಪ್ಪ? 3 ಜನ ಮಹಾದೇವತೆಗಳೇ, ಯಾರೂ ಕೂಡ ಸಾಮಾನ್ಯರಾದವರಲ್ಲ. ಹಾಗಾದ್ರೆ ಅಂತಹ ದೇವತೆಗಳನ್ನ ಪರೀಕ್ಷೆ ಮಾಡಬೇಕು ಅಂತಂದ್ರೆ ಯೋಗ್ಯತೆಯು ಕೂಡ ಹಾಗೆ ಇರಬೇಕು. ಅಂತಹ ಯೋಗ್ಯತೆ ಉಳ್ಳವರು ಯಾರು? ಕಶ್ಯಪರೇ ಮೊದಲಾಗಿರ್ತಕ್ಕಂತಹ ಸಪ್ತಋಷಿಗಳಿದ್ರು. ಆ ಸಪ್ತಋಷಿಗಳನ್ನ ಬಿಟ್ಟು ಭೃಗು ಋಷಿಗಳನ್ನ ಆರಿಸ್ತಾರಂತೆ. ಗಚ್ಚ ಶೀಘ್ರಂ ಮಹಾಬುದ್ಧೇ ಪರಂ ವೇತ್ತಂ ಸುರೋತ್ತಮ ಇತಿ ತೇಷಾಂ ವಚ ಶ್ರುತ್ವಾ ಭೃಗು ಕಂಜಜ ಮಂದಿರಂ. ಆ ಭೃಗು ಋಷಿಗಳನ್ನ ಆಯ್ದು ಆ ತ್ರಿಮೂರ್ತಿಗಳ ಪರೀಕ್ಷೆಗೆ ಕಳಿಸ್ತಾರಂತೆ. ಇಲ್ಲಿ ಭೃಗು ಋಷಿಗಳನ್ನೇ ಕಳಿಸುವುದಕ್ಕೆ ಏನು ಕಾರಣ ಅಂತಂದ್ರೆ, ಯಾವುದಾದ್ರೂ ಒಂದು ಕೆಲಸವನ್ನ, ಉದಾಹರಣೆಗೆ ಮನೆಯಲ್ಲಿ ಒಂದು ದೊಡ್ಡ ಹಬ್ಬ ಇರ್ತದೆ, ಬೆಳಗ್ಗೆ ಬೇಗ ಎದ್ದು ಹೋಗಿ ಅಡಿಗೆ ಮಾಡ್ಲಿಕ್ಕೆ ತರಕಾರಿ ತರಬೇಕು. ಆ ತರಕಾರಿ ತರಬೇಕು ಅಂತಂದ್ರೆ ಅಡಿಗೆ ಬರೋದ್ರೊಳಗಡೆ ಹೋಗಿ ಆ ತರಕಾರಿಯನ್ನು ತಗೊಂಡು ಬರುವಂತ ವ್ಯಕ್ತಿ ಬೇಕು. ಅಂತವ್ರನ್ನ ಕಳಿಸ್ಬೇಕು ಅಂದ್ರೆ ಯಾರನ್ನ ಕಳಿಸ್ತೀರಿ? ಹರಟಿ ಹೊಡ್ಕೊತ ಹೋಗೋರನ್ನ ಕಳಿಸ್ತೀರಾ? ಕಳಿಸ್ಲಿಕ್ಕಾಗಲ್ಲ. ಹಾಗಾಗಿ ಹೋಗ್ತಾ ಚೀಲ ತಗೊಂಡು ಹೋಗ್ತಾ ಯಾರಾದ್ರೂ ಬಂದ್ರು ಅಂತಂದ್ರೆ ಅವ್ರ ಜೋಡಿ ಒಂದ್ ಕಟ್ಟಿ ಕೂತು ಹರಟಿ ಹೊಡಿತಾ ಕೂತ ಅಂತಂದ್ರೆ ಈ ಕಡೆ ಅಡಿಗೆ ಆಗೋದು ಯಾವಾಗ? ಅಂತಹ ವ್ಯಕ್ತಿಗಳನ್ನ ಕಳಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? ಬೇಗನೆ ಹೋಗಿ ಕೆಲಸ ಮುಗಿಸಿಕೊಂಡು ಬರತಕ್ಕಂತಹ ವ್ಯಕ್ತಿಗಳು ಬೇಕು. ಅದಕ್ಕೆ ಭೃಗು ಋಷಿಗಳನ್ನ ಕಳಿಸಿದ್ರು. ಹಾಗಾದ್ರೆ ಬೇರೆ ಯಾವ ಋಷಿಗಳು ಉಪಯೋಗ ಇರಲಿಲ್ವಾ ಅಂತಂದ್ರೆ ಹಾಗಲ್ಲ. ಭೃಗು ಋಷಿಗಳು ಭೃಗು ಅಂತನ್ನೋ ಶಬ್ದಕ್ಕೆ ಅರ್ಥವನ್ನ ತಿಳಿಸ್ತಾರೆ. ಭೃಗು ಅಂದ್ರೆ ಬೇಗನೆ, ಗ ಅಂತಂದ್ರೆ ಗಮನ ರೂಪತ್ವ, ಏ ಗತ್ಯರ್ಥ ತೇತೆ ಜ್ಞಾನಾರ್ಥ ಅಂತ ನಾವು ಕೇಳ್ತೀವಿ. ಬೇಗನೆ ಹೋಗಿ ಬರುವವರನ್ನ ಭೃಗು ಅಂತ ಕರೀತಾರೆ. ಆದ್ದರಿಂದಾಗಿ ಭೃಗು ಋಷಿಗಳು ಬೇಗನೆ ಹೋಗಿ ಬಂದು ವಿಷಯವನ್ನ ತಿಳಿಸ್ತಾರೆ, ನಾವು ಯಜ್ಞವನ್ನ ಮಾಡಬೇಕು ಅಂತ ಒಂದರ್ಥ. ಇನ್ನೊಂದು, ಈ ಭೃಗು ಋಷಿಗಳನ್ನ ಕಳಿಸುವುದಕ್ಕೆ ಏನು ಕಾರಣ ಅಂತಂದ್ರೆ, ಸಪ್ತ ಋಷಿಗಳಲ್ಲಿ ಉತ್ತಮರಾದವರು ಯಾರು? ವಸಿಷ್ಠ. ಸಪ್ತ ಋಷಿಗಳು ಅಂತಂದ್ರೆ ವಸಿಷ್ಠ ಋಷಿಗಳು, ಅತ್ರಿ, ಮರೀಚಿ, ವಿಶ್ವಾಮಿತ್ರ ಹಾಗೂ ಭರದ್ವಾಜ, ಜಮದಗ್ನಿ, ಗೌತಮ ಇವರೆಲ್ಲರೂ ಕೂಡ ಸಪ್ತ ಋಷಿಗಳು. ಆದರೆ ವಾಸ್ತವಿಕವಾಗಿ ನೋಡಬೇಕು ಅಂತಂದ್ರೆ ಕಶ್ಯಪ ಋಷಿಗಳು ಸಪ್ತ ಋಷಿಗಳಲ್ಲಿ ಬರೋದಿಲ್ಲ ಅಲ್ವಾ? ಯಾಕಪ್ಪ ಅಂತಂದ್ರೆ ಮರೀಚತ್ರಾದೇಯ ಪುತ್ರ ಅಭೂವನ್ ಪರಮೇಷ್ಠಿನಃ ಮರೀಚೆ ಕಶ್ಯಪೋ ಜಜ್ಞೆ ವಾಮನಸ್ಯ ಪಿತಾವಟೋ ಅಂತ ಮಣಿಮಂಜರಿಯಲ್ಲಿ ನಾರಾಯಣ ಪಂಡಿತಾಚಾರ್ಯ ತಿಳಿಸ್ಬೇಕಾದ್ರೆ, ಮರೀಚತ್ರಾದಯ ಪುತ್ರ ಅಭೂವನ್ ಪರಮೇಷ್ಠಿನಃ, ಪರಮೇಷ್ಠಿನಃ ಬ್ರಹ್ಮದೇವರಿಗೆ ಮರೀಚಿ ಋಷಿಗಳೇ ಮೊದಲಾಗಿರ್ತಕ್ಕಂತಹ 7 ಜನ ಮಕ್ಕಳು ಆದರು. ಮರೀಚೇಹೇ ಕಶ್ಯಪೋ ಜಜ್ಞೆ, ಮರೀಚಿ ಋಷಿಗಳ ದೆಸೆಯಿಂದ ಕಶ್ಯಪ ಋಷಿಗಳು ಹುಟ್ಟಿದರು ಅಂತ ಇಲ್ಲಿ ಹೇಳಿದ್ದಾರೆ. ಹಾಗಾದ್ರೆ ಸಪ್ತ ಋಷಿಗಳು ಅಂತಂದ್ರೆ ಮರೀಚಿ ಋಷಿಗಳು, ಅತ್ರಿ, ವಿಶ್ವಾಮಿತ್ರ, ಭರದ್ವಾಜ, ಜಮದಗ್ನಿ ಮತ್ತು ಗೌತಮ ಇವರು ಸಪ್ತ ಋಷಿಗಳಾದರು. ಕಶ್ಯಪ ಋಷಿಗಳು ಬರ್ಲಿಲ್ಲಲ್ಲ ಅಂತಂದ್ರೆ ಅದಕ್ಕೇನ್ ಮಾಡ್ತಾರೆ? ಆತ್ಮಾವೈ ಪುತ್ರ ನಾಮಾಸಿ, ತಂದೆಯು ಮಗನಲ್ಲಿ ಒಂದು ಅಂಶದಿಂದ ಇರ್ತಾನೆ ಅಂತನ್ನುವ ದೃಷ್ಟಿಯಿಂದ ಇಲ್ಲಿ ಸಪ್ತ ಋಷಿಗಳಲ್ಲಿ ಕಶ್ಯಪ ಋಷಿಗಳನ್ನ ತೆಗೆದುಕೊಳ್ತಾರೆ. ಆದ್ರೆ ವಾಸ್ತವಿಕವಾಗಿ ಇದು ವಿಚಾರಣೀಯವಾಗಿರ್ತಕ್ಕಂತಹ ಅಂಶ. ಉಪಕರ್ಮಾದಿಗಳನ್ನೆಲ್ಲ ಮಾಡಬೇಕಾದ್ರೆ ಕಶ್ಯಪ ಮೊದಲಾಗಿರ್ತಕ್ಕಂತಹ ಸಪ್ತ ಋಷಿಗಳನ್ನ ಅಲ್ಲಿ ಆವಾಹನೆ ಮಾಡಿ ಪೂಜಾದಿಗಳನ್ನೆಲ್ಲ ಮಾಡ್ತೀವಿ. ಆದ್ರೆ ಇದು ವಿಚಾರಣೀಯ. ಮರೀಚಿಗಳು ಅವರು ಕೂಡ ಅಪರೋಕ್ಷ ಜ್ಞಾನಿಗಳು. ಸಾಕ್ಷಾತ್ ಮರೀಚಿ ಋಷಿಗಳೇ ಇರ್ಬೇಕಾದ್ರೆ ಕಶ್ಯಪ ಋಷಿಗಳನ್ನ ಇಲ್ಲಿ ತಗೊಳ್ಳೋದಕ್ಕೆ ಏನು ಕಾರಣ? ಇದು ವಿಚಾರಣೀಯವಾಗಿದೆ. ಇರ್ಲಿ, ಅಂತಹ ಭೃಗು ಋಷಿಗಳನ್ನ ಈ ಸಪ್ತ ಋಷಿಗಳಿಗಿಂತಲೂ ಕೂಡ ಶ್ರೇಷ್ಠರಾದವರು ಭೃಗು ಋಷಿಗಳು. ಈ ಭೃಗು ಋಷಿಗಳು ಅಂತಂದ್ರೆ ಬ್ರಹ್ಮದೇವರ ಪ್ರಜಾಪತಿ ಇವರ ಸಾಲಿನಲ್ಲಿ ಬರತಕ್ಕಂಥವ್ರು. ಇವರು ಬ್ರಹ್ಮದೇವರ ಮಾನಸ ಪುತ್ರರ ಸಾಲಿನಲ್ಲಿ ಬರುವಂತವರಲ್ಲ, ಅವರ ಮೇಲಿನ ಕಕ್ಷೆಯಲ್ಲಿ ಬರತಕ್ಕಂಥವರು ಭೃಗು ಋಷಿಗಳು. ಆದ್ದರಿಂದಾಗಿ ಸಪ್ತ ಋಷಿಗಳಿಗೂ ಕೂಡ ಶ್ರೇಷ್ಠರಾದವರು ಭೃಗು ಋಷಿಗಳು ಅಂತ ಅನ್ನೋದಕ್ಕಾಗಿ ಇವರನ್ನ ಕಳಿಸಿದರು. ಇನ್ನೊಂದು ಏನು ಉದ್ದೇಶ ಅಂತಂದ್ರೆ, ಈ ಭೃಗು ಋಷಿಗಳನ್ನ ಕಳಿಸುವುದಕ್ಕೆ ಒಂದು ರಾಮಾಯಣದ ಕಥೆಯನ್ನ ನಾವು ಕೇಳ್ತೀವಿ. ರಾವಣ ಸೀತಾದೇವಿಯನ್ನ ಅಪಹಾರ ಮಾಡಿಕೊಂಡು ಲಂಕಾಪಟ್ಟಣಕ್ಕೆ ಕರೆದುಕೊಂಡು ಹೋದಾಗ ಸುಗ್ರೀವ ಎಲ್ಲಾ ಕಪಿಗಳನ್ನು ಕರೆದು ಆಜ್ಞೆಯನ್ನು ಮಾಡಿ ಒಂದೊಂದು ದಿಕ್ಕಿಗೆ ಒಂದೊಂದು ಸೈನ್ಯವನ್ನ ಕಳಿಸಿ ದಕ್ಷಿಣ ದಿಕ್ಕಿಗೆ ಕಳಿಸ್ಬೇಕಾದ್ರೆ ಹೇಳ್ತಾನೆ, ದಕ್ಷಿಣ ದಿಕ್ಕಿನಲ್ಲಿ ಸೀತಾದೇವಿ ಸಿಗತಕ್ಕಂತಹ ಎಲ್ಲ ಲಕ್ಷಣಗಳು ಸಂಭವಗಳು ಇವೆ. ಆದ್ದರಿಂದಾಗಿ ನನ್ನ ಸೇನೆಯ ಪ್ರಮುಖ ಪಾತ್ರವಾಗಿರತಕ್ಕಂತಹ ನೀವೇ ಯಾರ್ಯಾರು ಅಂತಂದ್ರೆ ಅಂಗದ, ನಲ, ನೀಲ, ಕೇಸರಿ, ಹನುಮಂತ ದೇವರು ಇವರೆಲ್ಲರೂ ಕೂಡ, ಜಾಂಬುವಂತ ಇವರೆಲ್ಲರೂ ಕೂಡ ನೀವು ನನ್ನ ಸೇನೆಯ ಪ್ರಮುಖ ನೇತಾರರು. ಆದ್ದರಿಂದಾಗಿ ದಕ್ಷಿಣ ದಿಕ್ಕಿಗೆ ಹೋಗಿ ಆ ಸೀತಾದೇವಿಯನ್ನು ಹುಡುಕಿಕೊಂಡು ಬರಬೇಕು. ನಿಮಗೂ ಕೂಡ 1 ತಿಂಗಳ ಕಾಲಾವಕಾಶ ಅಂತ ಹೇಳಿದಾಗ ಈ ಎಲ್ಲ ಕವಿಗಳು ಸೇರಿ ದಕ್ಷಿಣ ದಿಕ್ಕಿಗೆ ಹೋಗಿರ್ತಾರೆ.
ಹೋದಾಗ ಅಲ್ಲಿ ಸಂಪಾತಿಯ ಅಂತನ್ನೋ ಪಕ್ಷ ಇರ್ತದೆ. ಆ ಸಂಪಾತಿಯ ಪಕ್ಷಿಯ ಮೂಲಕವಾಗಿ ರಾವಣ ಈ ಮಾರ್ಗ ಮೂಲಕವಾಗಿ ಒಂದು ಹೆಣ್ಣು ಮಗಳನ್ನ ಕದ್ದುಕೊಂಡು ಹೋಗ್ತಾ ಇದ್ದಾನೆ, ನಾನು ನೋಡಿದ್ದೀನಿ ಅಂತ ಹೇಳಿದಾಗ ಆ ಸಮುದ್ರೋಲ್ಲಂಘನ ಮಾಡತಕ್ಕಂತಹ ವಿಚಾರ ಬರ್ತದೆ. ವಿಚಾರ ಮಾಡಿದಾಗ ಎಲ್ಲರೂ ಮಾತಾಡ್ತಾರಂತೆ, ಯಾರಪ್ಪ ಈ ಸಮುದ್ರವನ್ನ ಹಾರೋದು ಅಂತ ಕೇಳಿದಾಗ ನಲ ನೀಲ ಇವರೆಲ್ಲ ಹೇಳ್ತಾರಂತೆ. ಒಬ್ಬೊಬ್ರು ಅವ್ರವ್ರ ಸಾಮರ್ಥ್ಯಗಳನ್ನ ಹೇಳ್ಕೊಳ್ತಾರೆ. ನಾನು 60 ಯೋಜನ ಹಾರ್ತೀನಿ, ನಾನು 70 ಯೋಜನ ಹಾರುವಷ್ಟು ಸಾಮರ್ಥ್ಯ ನನಗಿದೆ, ಇಲ್ಲ ನಾನು 80 ಯೋಜನ ಹಾರ್ತೀನಿ ಅಂತ ಹೇಳಿದಾಗ ಜಾಂಬುವಂತ ನಗ್ತಾ ಹೇಳ್ತಾನಂತೆ, ನಾನು ಮುದುಕನಾಗಿದ್ದೀನಿ ಆದರೂ ಕೂಡ 90 ಯೋಜನ ಹಾರುವಷ್ಟು ಸಾಮರ್ಥ್ಯ ನನ್ನಲ್ಲಿದೆ ಅಂತ ಹೇಳ್ತಾನೆ. ಯಾಕೆ ಇವನಿಗೆ ಪೂರ್ಣ 100 ಯೋಜನ ಹಾರುವಷ್ಟು ಸಾಮರ್ಥ್ಯ ಇರ್ಲಿಲ್ಲ ಅಂತಂದ್ರೆ, ತ್ರಿವಿಕ್ರಮ ದೇವರ ಗಾಥೆಯನ್ನ ಈ ಜಾಂಬುವಂತ ಹಾಡ್ತಾ ಭೂಮಂಡಲ ಪ್ರದಕ್ಷಿಣೆಯನ್ನ ಹಾಕಿದ್ದಂತೆ. ಹಾಕ್ತಾ ಇರಬೇಕಾದ್ರೆ ಆ ಮೇರು ಪರ್ವತಕ್ಕೆ ಇವನ ಮೊಳಕಾಲು ಬಡಿದು 100 ಯೋಜನ ಹಾರುವ ಸಾಮರ್ಥ್ಯವನ್ನ ಇವನು ಕಳೆದುಕೊಂಡು ಬಿಟ್ಟಿದ್ದ. ಅದಕ್ಕಾಗಿ ಜಾಂಬುವಂತನಿಗೆ 100 ಯೋಜನ ಹಾರುವಷ್ಟು ಸಾಮರ್ಥ್ಯ ಇರಲಿಲ್ಲ. ಇಷ್ಟಾದ ಮೇಲೆ ಇನ್ನು ಯಾರು ಹಾರಬೇಕು ಅಂತ ಕೇಳಿದಾಗ ಪ್ರಾಣದೇವರು ಸುಮ್ಮನೆ ಕುತ್ಕೊಂಡಿದ್ರು. ಹನುಮಂತ ದೇವರು ಅಷ್ಟೊತ್ತಿಗೆ ಅಂಗದ ಬರ್ತಾನೆ. ಇವನು ಅಂಗದ ಸೇನಾಧಿಪತಿ, ಇವನು ವಾಲಿಯ ಮಗ. ಇವನು ಬಂದು ನಾನು 100 ಯೋಜನ ಏನೋ ಹಾರ್ತೀನಿ, ಆದ್ರೆ ವಾಪಸ್ ಬರ್ತೀನಿ ಇಲ್ಲೋ ಅಂತ ಅನ್ನೋದು ಗೊತ್ತಿಲ್ಲ, ಡೌಟ್. ಅವಾಗ ಎಲ್ಲ ಜಾಂಬುವಂತ ಅಂತ, ಅಲ್ಲಪ್ಪ ನಾವು ವಿಚಾರ ಮಾಡ್ಲಿಕ್ಕತ್ತಿದ್ದೆ ಸೀತಾಮಾತನ ಕರ್ಕೊಂಡು ಬರ್ಲಿಕ್ಕೆ, ನೀನ್ 100 ಯೋಜನ ಹಾರಿ ನೀನು ಹೋಗ ಅಲ್ಲೇ ಸೆಟ್ಲ್ ಆಗ್ಬಿಟ್ಟಿ ಅಂತಂದ್ರೆ ನಿನ್ನೊಬ್ಬನ್ ಕರ್ಕೊಂಡ್ ಬರ್ಬೇಕು, ಆ ಸೀತಾದೇವಿಯನ್ನು ಒಬ್ಬಕಿನ್ ಕರ್ಕೊಂಡ್ ಬರ್ಬೇಕು, ಇದೆಲ್ಲ ಬಹಳ ಹೈರಾಣಾಗಿ ಬೀಳ್ತದ ಕೆಲಸ. ಆದ್ರಿಂದಾಗಿ ನೀನ್ ಬೇಡ, ಯಾರು ಹಾರ್ಬೇಕು ಅಂತ ಅನ್ನೋದನ್ನ ನಾನು ಹೇಳ್ತೀನಿ ಅಂತ ಹೇಳಿ ಜಾಂಬು ಅಂತ ಹೇಳ್ತಾನೆ. ರಾಣಿ ಭಾರತಿ ರಮಣ ನಿನಗೆಣೆ ಗಾಣೆ ತ್ರಿಭುವನದೊಳಗೆ ಸರ್ವ ಪ್ರಾಣಿಗಳ ಹೃದಯದಲ್ಲಿ ಮುಖ್ಯ ಪ್ರಾಣನೆಂದೆನಿಸಿದೆಯೋ ಸ್ವಾಮಿ, ಜಾಣ ನೀನಹುದೋ ಮುಖ್ಯ ಪ್ರಾಣ ನೀನಹುದೋ. ಆ ಮುಖ್ಯ ಪ್ರಾಣ ದೇವರು ಹಾರ್ಲಿಕ್ಕೆ ಸಮರ್ಥರು ಅಂತ ಹೇಳಿ ಹನುಮಂತ ದೇವರನ್ನ ಜಾಂಬು ಅಂತ ಹೇಳಿ ನೀನು ಹಾರು ಹೋಗಿ ನೀನು ತಿಳ್ಕೊಂಡು ಬರ್ತೀಯ ಅಂತ ಹೇಳಿದಾಗ ಹನುಮಂತ ದೇವರಲ್ಲಿಂದ ಹಾರ್ತಾರೆ. ಆ ಹನುಮಂತ ದೇವರನ್ನ ತಿಳಿಸಿಕೊಡ್ತಕ್ಕಂತಹ ಸೂಕ್ತ ಯಾವುದು ಅಂತಂದ್ರೆ ಬಳಿತ್ತಾ ಸೂಕ್ತ. ಬಳಿತ್ಥ ತದ್ವಪೂಷೇದ ಇದರ ಶತಂ ದೇವಸ್ಯ ಭರ್ಗ ಸಹ ಸೋಯತೋ ಜನಿ ಅಂತ ನಾವೇನು ಬಳಿತ್ತಾ ಸೂಕ್ತವನ್ನು ಹೇಳ್ತೇವೆ, ಆ ಬಳಿತ್ತಾ ಸೂಕ್ತ ಈ ಹನುಮಂತ ದೇವರನ್ನ ತಿಳಿಸಿಕೊಡ್ತದೆ. ಅಂತಹ ಬಳಿತ್ತಾ ಸೂಕ್ತದ ದ್ರಷ್ಟಾರರು ಈ ಭೃಗು ಋಷಿಗಳು. ಆ ಬಳಿತ್ತಾ ಸೂಕ್ತವನ್ನ ಕಂಡುಕೊಂಡಿರ್ತಕ್ಕಂತಹ ಋಷಿಗಳಂದ್ರೆ ಈ ಭೃಗು ಋಷಿಗಳು. ಅಂತಹ ಹನುಮಂತ ದೇವರ ಅನುಗ್ರಹಕ್ಕೆ ಪಾತ್ರೀಭೂತರಾಗಿರ್ತಕ್ಕಂತಹ ಭೃಗು ಋಷಿಗಳನ್ನ ಈ ಕಾರ್ಯಕ್ಕೆ ಕಳಿಸಿದ್ರೆ ವಿಶೇಷವಾಗಿ ಹೋಗಿ ಕಾರ್ಯವನ್ನ ಸಾಧಿಸಿಕೊಂಡು ಬರ್ತಾರೆ. ವಿಶೇಷವಾಗಿ ಇವರಿಗೆ ಪರಮಾತ್ಮನ ಅನುಗ್ರಹ ಇದೆ ಅಂತ ಅನ್ನೋದಕ್ಕಾಗಿ ಈ ಸಪ್ತ ಋಷಿಗಳ ಪೈಕಿ ಭೃಗು ಋಷಿಗಳನ್ನ ಆರಿಸಿ ಆ ಸರ್ವೋತ್ತಮ ಯಾರು ಎಂಬುದಾಗಿ ತಿಳಿದುಕೊಂಡು ಬರುವುದಕ್ಕಾಗಿ ಎಲ್ಲ ಋಷಿಗಳು ನಿರ್ಣಯವನ್ನು ಮಾಡಿದರಂತೆ. ಇಷ್ಟೆಲ್ಲ ಮಹಾಜ್ಞಾನಿಗಳು ಋಷಿಗಳು, ಅವರಿಗೆ ಗೊತ್ತಿಲ್ಲದೆ ಇರುತ್ತಾ ಯಾರು ಸರ್ವೋತ್ತಮರು ಅಂತ ಹೇಳಿ. ಸರಿ ಅಂತ ಗಚ್ಚ ಶೀಘ್ರಂ ಮಹಾಬುದ್ಧೆ ಪರಂ ವೇತ್ತಂ ಸುರೋತ್ತಮಂ ಇತಿ ತೇಷಾಂ ವಚ ಶ್ರುತ್ವ ಭೃಗುಃ ಕಂಜಜ ಮಂದಿರಂ. ಅವಾಗ ಭೃಗು ಋಷಿಗಳು ಎಲ್ಲ ಋಷಿಗಳ ಆಜ್ಞೆಯನ್ನ ತೆಗೆದುಕೊಂಡು ಆಯ್ತು ನಾನು ಹೋಗಿ ಪರೀಕ್ಷೆಯನ್ನು ಮಾಡಿಕೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಅವರು ಹೊರಡ್ತಾರೆ. ಅಲ್ಲಿಂದ ಹೊರಟು ಮೊದಲು ಸತ್ಯಲೋಕಕ್ಕೆ ಹೋಗ್ತಾರೆ. ಸತ್ಯಲೋಕದಲ್ಲಿ ಬ್ರಹ್ಮದೇವರು ಇರ್ತಾರೆ. 4 ಮುಖಗಳಿಂದ ವೇದವನ್ನ ಪಾರಾಯಣ ಮಾಡ್ತಾ ಸರಸ್ವತಿ ದೇವಿಯಿಂದ ಸೇವಿತರಾಗಿ ಕುಳಿತುಕೊಂಡಿರ್ತಾರೆ. ಕಮಲಾಸನದಲ್ಲಿ ಕುಳಿತುಕೊಂಡಾಗ ಆ ಭೃಗು ಋಷಿಗಳು ಬಂದಾಗ ಈ ಬ್ರಹ್ಮದೇವರು ಅವರನ್ನು ನೋಡಿದರೂ ಕೂಡ ಅವರಿಗೆ ಮರ್ಯಾದೆಯನ್ನ ಮಾಡೋದಿಲ್ಲ. ಋಷಿಗಳು ಬಂದಾಗ, ಯಾರಾದ್ರೂ ಜ್ಞಾನಿಗಳು ಬಂದಾಗ ಎಷ್ಟೇ ದೊಡ್ಡವರಾದ್ರೂ ಕೂಡ ಕನಿಷ್ಠ ಪಕ್ಷ ಒಂದು ಮುಗುಳ್ನಗೆ ಆದ್ರೂ ನಗಬೇಕು. ಅಂತದ್ರಲ್ಲಿ ಭೃಗು ಋಷಿಗಳು ಬಂದಿದ್ದಾರೆ. ಬಂದಾಗ ಈ ಬ್ರಹ್ಮದೇವರು ಅವರಿಗೆ ಮರ್ಯಾದೆಯನ್ನು ಕೊಡದೆ ಹಾಗೇ ತಾವು ವೇದವನ್ನ ಪಾರಾಯಣ ಮಾಡ್ತಾ ಅವ್ರು ನೋಡ್ತಾ ಹಾಗೆ ಕೂತಿರ್ತಾರೆ. ಬಾ ಅಂತ ಅನ್ನೋದಿಲ್ಲ, ಆರಾಮಾಗಿದ್ಯಾ ಅಂತ ಕೇಳೋದಿಲ್ಲ, ಒಂದು ಮಂದಹಾಸವನ್ನು ಕೂಡ ಕೊಡೋದಿಲ್ಲ. ಅವಾಗ ಈ ಭೃಗು ಋಷಿಗಳು ಅದನ್ನ ನೋಡಿ ಈ ಬ್ರಹ್ಮದೇವರಿಗೆ ಬಂದವರಿಗೆ ಹೇಗೆ ಆತಿಥ್ಯವನ್ನ ಮಾಡಬೇಕು ಅಂತನ್ನುವ ಪರಿಜ್ಞಾನವೇ ಇಲ್ಲ. ಆದ್ರಿಂದಾಗಿ ಇವರು ಸರ್ವಜ್ಞರಲ್ಲ, ಇವರು ಸರ್ವೋತ್ತಮರಲ್ಲ, ಇವರಿಗೆ ಕಿಂಚಿತ್ ಅಜ್ಞಾನ ಇದೆ ಎಂಬುದಾಗಿ ತಿಳಿದುಕೊಂಡು ಅಲ್ಲಿಂದ ಅವರು ಎಲ್ಲಿಗೆ ಹೋಗ್ತಾರೆ ಅಂತಂದ್ರೆ, ಇಲ್ಲಿ ವಾಸ್ತವಿಕವಾಗಿ ಆ ಭೃಗು ಋಷಿಗಳು ಬ್ರಹ್ಮದೇವರಿಗೆ ಶಾಪವನ್ನು ಕೊಟ್ಟರು ಅಂತ ಒಂದು ಕಥೆ ಬರ್ತದೆ. ಆದ್ರೆ ಭವಿಷ್ಯೋತ್ತರ ಪುರಾಣದಲ್ಲಿ ಅದು ಉಲ್ಲೇಖ ಇಲ್ಲ. ಪುರಾಣಾಂತರದಲ್ಲಿ ಇರೋದ್ರಿಂದಾಗಿ ಅದನ್ನ ಇಲ್ಲಿ ಹೇಳಿಲ್ಲ. ಭವಿಷ್ಯೋತ್ತರ ಪುರಾಣದಲ್ಲಿ ತಮ್ಮತ್ವ ಕಿಂಚಿತ್ ಅಜ್ಞಾನಂ ಆಶ್ರಿತಂ ಸರಶರ್ಯಯೋ ಅಲಬ್ವಾ ಸ್ವಾತ್ಮನಃ ಕಾರ್ಯಂ ಕೈಲಾಸಂ ರಶರ್ಯಯೋ ಇಷ್ಟೇ ಹೇಳಿದ್ದಾರೆ. ಆ ಬ್ರಹ್ಮದೇವರಿಗೆ ಕಿಂಚಿತ್ ಅಜ್ಞಾನ ಇರೋದರಿಂದಾಗಿ ಇವರು ಸರ್ವೋತ್ತಮರಲ್ಲ ಎಂಬುದಾಗಿ ತಿಳಿದುಕೊಂಡು ಅವರು ಉದಾಸೀನ ಮಾಡಿ ಅಲ್ಲಿಂದ ಹೊರಟು ಬಿಡ್ತಾರೆ. ಹೊರಟಾಗ ನೆಕ್ಸ್ಟ್ ಎಲ್ಲಿಗೆ ಹೋಗ್ಬೇಕು? ಸಂಹಾರ ಕರ್ತೃಗಳು ರುದ್ರದೇವರು.
ಆ ರುದ್ರದೇವರಲ್ಲಿ ಹೋಗ್ತಾರಂತೆ. ವಾಮದೇವ ವಿರಿಂಚಿತನಯ ಉಮಾ ಮನೋಹರ ಉಗ್ರ ದುರ್ಜಟಿ ಸಮಜಾಜಿನ ವಸನ ಭೂಷಣ ಸುಮನಸೋತ್ತಂಸ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯಾನಲ ವಿಲೋಚನ ಕಾಮಿತ ಪ್ರದ ಕರುಣಿಸೆ ಮಗೆ ಸದಾ ಸುಮಂಗಳವ. ಏ ಯಂ ಯಥಾ ಉಪಾಸತೆ ತಂ ತಥೈವ ಭವತಿ ಅಂತ ಒಂದು ಮಾತು. ಯಾರನ್ನ ನಾವು ಹೇಗೆ ಉಪಾಸನೆ ಮಾಡ್ತೀವೋ ಅವರಿಗೆ ಪರಮಾತ್ಮ ಹಾಗೆ ಒಲಿತಾನೆ. ಪರಮಾತ್ಮನನ್ನ ನಾವು ಭಾರಿ ಶ್ರೀಮಂತ ಹಣವಂತ ಅಂತೆಂಬುದಾಗಿ ಉಪಾಸನೆಯನ್ನು ಮಾಡಿದ್ರೆ ನಮಗೆ ಅವನು ಐಶ್ವರ್ಯವನ್ನು ಕೊಡ್ತಾನೆ. ಭಾರಿ ಗುಣವಂತ ಅಂದ್ರೆ ಸದ್ಗುಣಗಳನ್ನು ಕೊಡ್ತಾನೆ. ಜ್ಞಾನವಂತ ಅಂತ ಉಪಾಸನೆ ಮಾಡಿದ್ರೆ ಜ್ಞಾನವನ್ನು ಕೊಡ್ತಾನೆ. ಹಾಗೆ ಈ ಭೃಗು ಋಷಿಗಳು ಹೋಗ್ಬೇಕಾದ್ರೆ ಉಗ್ರ ದುರ್ಜಟಿ ಅನ್ಕೋತ ಹೋದ್ರು. ಹೋದಾಗ ಆ ಕೈಲಾಸದಲ್ಲಿ ಅವರನ್ನ ಉಗ್ರ ಅಂತ ಉಪಾಸನೆ ಮಾಡ್ಕೊಂಡು ಹೋಗಿರೋದ್ರಿಂದಾಗಿ ರುದ್ರದೇವರಿಗೆ ಸಿಟ್ಟು ಬರ್ತದೆ. ಮುಂದೆ ಕೈಲಾಸ ಪರ್ವತದಲ್ಲಿ ಪಾರ್ವತಿಯ ಜೊತೆಗೆ ವಿಶೇಷವಾಗಿ ತಮಾಷೆಯನ್ನ ಮಾಡ್ತಾ ಬಹಳ ಸಂತೋಷದಿಂದ ವಿಹಾರ ಮಾಡಿಕೊಂಡು ರುದ್ರದೇವರು ಇರ್ಬೇಕಾದ್ರೆ ಈ ಭೃಗು ಋಷಿಗಳಲ್ಲಿ ಬರ್ತಾರೆ. ಬಂದಾಗ ಆ ಭೃಗು ಋಷಿಗಳು ಅಂದಿದ್ದು ಕೂಡ ರುದ್ರದೇವರಿಗೆ ಗಮನಕ್ಕೆ ಇರೋದಿಲ್ಲ. ಪಾರ್ವತಿ ದೇವಿ ನೋಡಿ ಹೇಳ್ತಾಳೆ, ರೀ ಬಿಡ್ರಿ, ಏನ್ ಮಾಡ್ತಾ ಇದ್ರಿ ನೀವು, ಯಾವಾಗ ನೋಡಿದ್ರು ತಮಾಷೆ ಮಾಡ್ತೀರಿ, ಅಲ್ಲಿ ನೋಡ್ರಿ ಭೃಗು ಋಷಿಗಳು ಬಂದಿದ್ದಾರೆ, ನನ್ನ ನಾಚಿಕೆ ಆಗ್ಲಿಕ್ಕೆ ಬಿಡ್ರಿ ಅಂತ ಹೇಳಿದಾಗ ರುದ್ರದೇವರು ತಕ್ಷಣಕ್ಕೆ ಭೃಗು ಋಷಿಗಳನ್ನ ನೋಡಿದಾಗ ಭಾರಿ ಕೋಪ ಬಂದ್ಬಿಡ್ತದೆ ರುದ್ರದೇವರಿಗೆ. ವಿತೌಟ್ ಪರ್ಮಿಷನ್ ನನ್ನ ಕೈಲಾಸಕ್ಕೆ ಬಂದಿದ್ದು ದೊಡ್ಡ ತಪ್ಪು. ಅದಲ್ಲದೆ ನನಗೆ ಬಂದ ತಕ್ಷಣ ನೀನ್ ಹೇಳ್ಬೇಕತ್ತು, ಮೇ ಐ ಕಮಿನ್ ಅಂತ ಕೇಳ್ಬೇಕಾಯ್ತು ನೀನು. ಅದನ್ನು ಮಾಡಿಲ್ಲ. ಮಾಡದೇ ಇರೋದ್ರಿಂದಾಗಿ ರುದ್ರದೇವರಿಗೆ ಬಹಳ ಸಿಟ್ಟು ಬರುತ್ತದೆ. ತ್ಯಜಶೀಘ್ರಂ ಮಹಾಬಾಹೋ ಆಗತೋ ಮುನಿಪುಂಗವ ಇತಸ್ಯ ವಚಶ್ರುತ್ವ ಕ್ರೋಧ ತಾಮ್ರ ವಿಲೋಚನ. ಬಂದ ತಕ್ಷಣ ರುದ್ರದೇವರಿಗೆ ಬಹಳ ಕಣ್ಣು ಕೆಂಪಾಗಿ ಹೋಗ್ಬಿಡ್ತದೆ. ತಕ್ಷಣಕ್ಕೆ ರುದ್ರದೇವರು ಎದ್ದು ಆ ಭೃಗು ಋಷಿಗಳನ್ನ ಹೊಡಿಲಿಕ್ಕೆ ಹೋಗ್ತಾರೆ. ಹೊಡಿಲಿಕ್ಕೆ ಹೋದಾಗ ಭೃಗು ಋಷಿಗಳು ಗಾಬರಿಯಾಗಿ ತಮ್ಮ ಕಮಂಡಲದಲ್ಲಿ ಇರತಕ್ಕಂತಹ ನೀರನ್ನ ತೆಗೆದುಕೊಂಡು ರುದ್ರದೇವರಿಗೆ ಶಾಪವನ್ನು ಕೊಟ್ಬಿಟ್ಟಾರೆ. ಒಂದು ಸ್ವಲ್ಪ ಋಷಿಗಳು ಬಂದಿದ್ದು ನಿನಗೆ ಸಹನ ಆಗದೆ ಇಷ್ಟು ಸಿಟ್ಟನ್ನು ಮಾಡಿಕೊಂಡು ಹೊಡಿಲಿಕ್ಕೆ ಬರ್ತಿ ಅಂತಂದ್ರೆ ನೀನು ಸರ್ವಜ್ಞನಲ್ಲ. ತ್ವಚ್ಛಿಷ್ಣ ಪೂಜನೆಯನ ಇವ ಲೋಕೇ ಖ್ಯಾತಿಂ ಗಮಿಷ್ಯಸಿ. ನೀನು ಇನ್ನು ಮುಂದೆ ಲಿಂಗ ಪೂಜೆಯಿಂದಲೇನೆ ಭೂಲೋಕದಲ್ಲಿ ಪ್ರಸಿದ್ಧಿಯನ್ನು ಹೊಂದು ಎಂಬುದಾಗಿ ಶಾಪವನ್ನು ಕೊಡ್ತಾರೆ. ನಾವೆಲ್ಲ ಏನ್ ತಿಳ್ಕೊಂಡಿದ್ದೀವಿ, ಯಾವ್ದಾದ್ರು ಲಿಂಗವನ್ನ ಆರಾಧನೆಯನ್ನ ಮಾಡ್ತಾ ಇದ್ವಿ ಅಂತಂದ್ರೆ ಅದು ರುದ್ರದೇವರ ಲಿಂಗ ಅಂತ ಎಂಬುದಾಗಿ ತಿಳಿದುಕೊಂಡು ನಾವು ಆರಾಧನೆಯನ್ನು ಮಾಡ್ತೇವೆ. ವಾಸ್ತವಿಕವಾಗಿ ಹಾಗೆ ತಿಳಿಯಬಾರದು. ರುದ್ರದೇವರ ಲಿಂಗ ಎಂಬುದಾಗಿ ನಾವು ಅದನ್ನ ತಿಳಿದುಕೊಂಡು ಪೂಜೆಯನ್ನ ಮಾಡಬಾರದು. ಲಿಂಗದ ರೂಪದಲ್ಲಿ ರುದ್ರದೇವರು ಒಳಗಡೆ ಸನ್ನಿಹಿತರಾಗಿ ಇದ್ದು ಪೂಜೆಯನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಅದೊಂದು ಸಿಂಬಲ್. ಹೇಗೆ ಶಾಲಿಗ್ರಾಮದಲ್ಲಿ ಪರಮಾತ್ಮ ಇದ್ದು ಪೂಜೆಯನ್ನು ಸ್ವೀಕಾರ ಮಾಡ್ತಾನೋ ಹಾಗೆ ಲಿಂಗ ರೂಪವಾದ ಶಿಲೆಯಲ್ಲಿ ರುದ್ರದೇವರು ಇದ್ದಾರೆ ಎಂಬುದಾಗಿ ಅನುಸಂಧಾನ ಮಾಡಬೇಕು. ಆ ಶಿಲಾಲಿಂಗವನ್ನೇ ರುದ್ರದೇವರ ಲಿಂಗ ಅಂತ ಎಂಬುದಾಗಿ ಅರ್ಥವನ್ನ ಮಾಡ್ಕೊಳ್ಬಾರದು ಅಂತ ಶಾಸ್ತ್ರದಲ್ಲಿ ತಿಳಿಸಿಕೊಡ್ತಾರೆ. ತ್ವಚ್ಛಿಷ್ಣ ಪೂಜನೆಯ ಈಗ ಲೋಕೇ ಖ್ಯಾತಿಂ ಗಮಿಷ್ಯಸಿ ಅಂತ ಎಂಬುದಾಗಿ ಶಾಪವನ್ನು ಕೊಡ್ತಾರೆ. ಕೊಟ್ಟಾಗ ರುದ್ರದೇವರು ಅವ್ರಿಗಿನ್ನ ದೊಡ್ಡವರಲ್ವಾ, ಶಾಪವನ್ನ ಅವರು ಇದನ್ನ ಮಾಡಬಹುದಾಗಿತ್ತು, ರಿಜೆಕ್ಟ್ ಮಾಡಬಹುದಾಗಿತ್ತು, ತಿರಸ್ಕಾರ ಮಾಡಬಹುದಾಗಿತ್ತು. ಯಾಕೆ ಸ್ವೀಕಾರ ಮಾಡಿದ್ರು ಅಂತ ಅನ್ನೋದಕ್ಕೆ ತಾತ್ಪರ್ಯದಲ್ಲಿ, ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಒಂದು ನಿರ್ಣಯವನ್ನು ಕೊಡ್ತಾರೆ. ವಿಷ್ಣುನ ವಿಷ್ಣು ಭಕ್ತೈಶ್ಚ ಬ್ರಹ್ಮಶಾಪ ಅನುವರ್ತತೆ. ಕೇವಲ ದೇವತೆಗಳು ಮಾತ್ರ ಅಲ್ಲ, ಋಷಿಗಳು ಬ್ರಾಹ್ಮಣರು ಶಾಪವನ್ನು ಕೊಟ್ಟರೆ ಪರಮಾತ್ಮನು ಕೂಡ ಸ್ವೀಕಾರ ಮಾಡಬೇಕು ಅಂತ ಪರಮಾತ್ಮನ ನಿಯಮ ಇದೆ. ಯಾಕಪ್ಪ ಅಂತಂದ್ರೆ, ಒಂದು ಸಾರಿ ಈ ಗರುಡ ದೇವರು ಯಮುನಾ ನದಿ ತೀರದಲ್ಲಿ ಹೋದಾಗ ಆ ನದಿಯಲ್ಲಿ ಒಂದು ಮೀನಿನ ಪರಿವಾರ ಇರ್ತದೆ. ಆ ಪರಿವಾರದಲ್ಲಿ ಇರತಕ್ಕಂತಹ ಒಂದು ಮೀನನ್ನ ಈ ಗರುಡ ದೇವರು ತಿಂದು ಬಿಡ್ತಾರೆ. ತಿಂದಾಗ ಆ ಪರಿವಾರ ಬಹಳ ದುಃಖಿತರಲ್ಲಿ ಇರ್ಬೇಕಾದ್ರೆ ಆವಾಗ ಅಲ್ಲಿಗೆ ಋಷಿಗಳು ಬರ್ತಾರೆ. ಇವರು ಯಾರು ಅಂತಂದ್ರೆ ಸೌಭರ್ಯ ಋಷಿಗಳು ಬರ್ತಾರೆ. ಸೌಭರ್ಯ ಋಷಿಗಳು ಬಂದು ಆ ಫ್ಯಾಮಿಲಿಯನ್ನ ನೋಡಿ ಬಹಳ ದುಃಖ ಆಗೋಗ್ಬಿಡ್ತದೆ. ಆದಾಗ ಇಂತಹ ಪರಿವಾರವನ್ನ ನೀನು ಬೇರೆ ಮಾಡಿ, ದೂರ ಮಾಡಿ ಅವರಿಂದ ದುಃಖವನ್ನು ಪಡಿಸ್ತಾ ಇದೆಯಲ್ಲ ಗರುಡ, ಇನ್ನು ಮುಂದೆ ಯಮುನಾ ತೀರದ ಪ್ರಾಂತ್ಯದಲ್ಲಿ ನೀನು ಏನಾದ್ರೂ ಕಾಣಿಸ್ಕೊಂಡ್ರೆ ನೀನು ಮರಣವನ್ನು ಹೊಂದು, ಈ ಯಮುನಾ ತೀರದಲ್ಲಿ ನೀನು ಬರೋ ಹಾಗಿಲ್ಲ ಅಂತ ಎಂಬುದಾಗಿ ಶಾಪವನ್ನು ಕೊಡ್ತಾರೆ. ಕೊಟ್ಟಾಗ ಗರುಡ ದೇವರು ಅದನ್ನ ಸ್ವೀಕಾರ ಮಾಡ್ತಾರೆ. ಹಾಗೆ ವಾಯುದೇವರಿಗೂ ಕೂಡ ಶಾಪ ಇದೆ. ನಿನ್ನ ಮೂಲ ರೂಪ ಯಾರಿಗೂ ಅಭಿವ್ಯಕ್ತಿ ಆಗೋದು ಬೇಡ, ಕೋತಿಯ ರೂಪದಲ್ಲಿ ನೀನು ಪೂಜೆಯನ್ನ ಸ್ವೀಕಾರ ಮಾಡುವಂತ ಅನ್ನೋದಕ್ಕೆ ವಾಯುದೇವರ ಮೂಲ ಸ್ವರೂಪ ನಮಗೆಲ್ಲೂ ಗೊತ್ತಿಲ್ಲ. ಹನುಮಂತ ದೇವರಲ್ಲೇ ನಾವು ಪೂಜೆಯನ್ನ ಮಾಡ್ತೀವಿ. ಆದರೆ ದಾಸರು ಹೇಳ್ತಾರೆ, ಸುಂದರ ಮೂರುತಿ ಮುಖ್ಯ ಪ್ರಾಣ ಬಂದ ನಮ್ಮ ಮನೆಗೆ. ವಾಯುದೇವರ ರೂಪ ಬಹಳ ಸುಂದರವಾದದ್ದು. ಶಾಸ್ತ್ರದಲ್ಲಿ, ಗ್ರಂಥದಲ್ಲಿ ತಿಳಿಸಿಕೊಡ್ತಾರೆ ಅವರ ರೂಪದ ಸ್ವರೂಪ ಹೇಗಿದೆ ಅಂತಂದು. ಹಾಗೆ ಪರಮಾತ್ಮನಿಗೂ ಕೂಡ ಬ್ರಾಹ್ಮಣರ ಶಾಪದಿಂದ ಅವರ ಪರಿವಾರದವರೇ ಹೊರದಾಡಿಕೊಂಡು ಸತ್ತು ಕೊನೆಗೆ ಪರಮಾತ್ಮನ ಅವರ ಪರಿವಾರದಿಂದೇ ಅವನು ಮರಣವನ್ನ ಹೊಂದಿದ ಅಂತ ನಾವು ಕೇಳ್ತೇವೆ ಭಾಗವತದಲ್ಲಿ.
ಆದ್ದರಿಂದಾಗಿ ರುದ್ರದೇವರು ಕೂಡ ಈ ಬ್ರಾಹ್ಮಣರು ಕೊಡ್ತಾ ಇರತಕ್ಕಂತಹ ಶಾಪವನ್ನ ಬ್ರಾಹ್ಮಣರು ಹೇಗೆ ದಂಪತಿಗಳು ಮನೆಗೆ ಬಂದಾಗ ಮರದ ಬಾಗಿಣವನ್ನ ಸಂತೋಷದಿಂದ ಸ್ವೀಕಾರ ಮಾಡ್ತಾರಲ್ಲ, ಅಷ್ಟೇ ಸಂತೋಷದಿಂದ ಋಷಿಗಳು ಬ್ರಾಹ್ಮಣರು ಕೊಟ್ಟಿರತಕ್ಕಂತಹ ಶಾಪವನ್ನ ದೇವತೆಗಳು ಸ್ವೀಕಾರ ಮಾಡ್ತಾರಂತೆ. ಯಾಕೆ? ಪರಮಾತ್ಮನ ಆಜ್ಞೆ. ವಿಷ್ಣು ಭಕ್ತ ಇಷ್ಟ ಬ್ರಹ್ಮಶಾಪಾನು ವರ್ತತೆ ಅಂತನ್ನುವ ನಿಯಮ ಇರೋದ್ರಿಂದಾಗಿ ಪರಮಾತ್ಮ ಈ ರೀತಿಯಾಗಿ ನಿಯಮವನ್ನ ಮಾಡಿದ್ದಾನೆ. ಅವನ ಪ್ರೀತಿಗಾಗಿ ಎಂತಹವರೇ ಶಾಪವನ್ನು ಕೊಟ್ಟರು ನಾವು ಸ್ವೀಕಾರ ಮಾಡ್ತೇವೆ ಅಂತ ದೇವತೆಗಳ ಸಂಕಲ್ಪ. ಆದ್ದರಿಂದಾಗಿ ರುದ್ರದೇವರು ಆ ಶಾಪವನ್ನು ಸ್ವೀಕಾರ ಮಾಡಿದ್ರು ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ತಿಳಿಸಿಕೊಡ್ತಾರೆ. ಸರಿ ಅಂತ ಹೇಳಿ ಅಲ್ಲಿಂದ ಭೃಗು ಋಷಿಗಳು ಹೊರಡ್ತಾರೆ. ಎಲ್ಲಿಗೆ ಹೊರಡಬೇಕು? ನೆಕ್ಸ್ಟ್ ವೈಕುಂಠಕ್ಕೆ ಹೋಗ್ತಾರೆ. ಪ್ರಾಕಾರ ಗೋಪುರದ್ವಾರ ನವತೋರಣ ವಿಭೂಷಿತಂ ಚತುರ್ದಿಕ್ಷ ಚತುರ್ದ್ವಾರ ಪಾಲಕ್ಕೈರುಪಶೋಭಿತಂ ತತ್ರ ಶಯ್ಯಾ ಗೃಹೇ ದಿವ್ಯೆ ಶೇಷಮಂಚಕ ಶಾಯಿನಂ ಲಕ್ಷ್ಮ್ಯಾ ಸಮೇತಂ ದೇವೇಶಂ ದದರ್ಶ ಸ ಪ್ರಭುಸ್ತಥಾ. ಆ ವೈಕುಂಠ ಲೋಕಕ್ಕೆ ಹೋಗ್ತಾರಂತೆ. ವೈಕುಂಠ ಲೋಕ ಹೇಗಿರ್ತಂತಂದ್ರೆ 4 ದಿಕ್ಕುಗಳಿಗೂ ಕೂಡ 4 ಬಾಗಿಲುಗಳು. ಗರುಡ ಪುರಾಣದಲ್ಲಿ ಬರ್ತದೆ, ಯಮಲೋಕಕ್ಕೆ ಹೋಗ್ಬೇಕಾದ್ರೆ 4 ಬಾಗಿಲುಗಳಿಂದ ಹೋಗ್ಬೇಕು ಅಂತ ಹೇಳಿ. ಒಬ್ಬೊಬ್ಬರು ಅವರವರ ಪುಣ್ಯಕ್ಕನುಸಾರವಾಗಿ ಅವರವರು ಆ ಮಾರ್ಗದಿಂದ ಹೋಗ್ತಾರೆ. ಹಾಗೆ ಆ ವೈಕುಂಠ ಲೋಕ ಹೇಗಿದೆ ಅಂತಂದ್ರೆ ಶೇಷದೇವರು ತಿಳಿಸಿಕೊಡ್ತಾರೆ 11ನೇ ಸರ್ಗದಲ್ಲಿ. ಭವನಂ ವಿಭಾತಿ ಭುವನೈಕಪತೆ ಭುವನತ್ರಯಾದ್ಭುತ ಗಣಾತಿಶಯೀ ವರಮಂದಿರ ಪ್ರಖರ ಮಧ್ಯಗತಂ ದ್ವಿಜಮಂಡಲಸ್ಥ ಶಶಿಮಂಡಲವತ್. ಪರಮಾತ್ಮನ ಲೋಕ ಹೇಗಿದೆ ಅಂತಂದ್ರೆ ನಾರಾಯಣ ಪಂಡಿತಾಚಾರ್ಯ ಸುಮಧ್ವಜದಲ್ಲಿ ತಿಳಿಸಿಕೊಡ್ತಾರೆ. ಶೇಷದೇವರು ವರ್ಣನೆಯನ್ನ ಮಾಡ್ತಾರೆ ವೈಕುಂಠ ಲೋಕದ ಮಹಾತ್ಮೆಯನ್ನ. ಭವನಂ ವಿಭಾತಿ ಭುವನೈಕಪತೆ, 14 ಭುವನಗಳಲ್ಲಿಯೂ ಕೂಡ ಪರಮಾತ್ಮನ ಮನೆ ಹೇಗಿದೆ ಅಂತಂದ್ರೆ ಅದನ್ನ ವರ್ಣನೆ ಮಾಡ್ಲಿಕ್ಕೆ ಆಗೋದಿಲ್ಲ. ವೈಕುಂಠ ಹೇಗಿದೆ ಅಂತ ಹೇಳ್ಬೇಕು ಅಂತಂದ್ರೆ ವೈಕುಂಠವನ್ನೇ ನೋಡಬೇಕು. ರಾಮ ರಾವಣ ಯೋರ್ ಯುದ್ಧಂ ರಾಮ ರಾವಣ ಯೋರಿವ. ರಾಮ ಮತ್ತು ರಾವಣ ಯುದ್ಧವನ್ನ ಮಾಡಿದ್ರು. ಅವರ ಯುದ್ಧ ಹೇಗಿತ್ತಪ್ಪ ಅಂತಂದ್ರೆ ರಾಮ ರಾವಣ ಯೋರಿವ. ಅದಕ್ಕೆ ಇನ್ನೊಂದು ದೃಷ್ಟಾಂತ ಇಲ್ಲ. ಆ ಯುದ್ಧವನ್ನು ನೋಡಬೇಕು ಅಂದ್ರೆ ಆ ಯುದ್ಧವನ್ನೇ ನೋಡಬೇಕು. ಅದಕ್ಕೆ ಇನ್ನೊಂದು ದೃಷ್ಟಾಂತ ಕೊಟ್ಟು ಈ ಯುದ್ಧ ಇದ್ರಂಗೆ ಇತ್ತು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಷ್ಟು ಅಸದೃಶವಾಗಿರ್ತಕ್ಕಂತಹ ಯುದ್ಧ. ಹಾಗೆ ಪರಮಾತ್ಮನ ಮನೆಯೂ ಅನೇಕ ರೀತಿಯ ಇರತಕ್ಕಂತಹ ರತ್ನಗಳಿಂದ, ಮುತ್ತುಗಳಿಂದ, ವಜ್ರಗಳಿಂದ ಖಚಿತವಾದದ್ದು. ವಿಶೇಷವಾಗಿ ವಿಶ್ವಕರ್ಮನಿಗೆ ಆರ್ಡರ್ ಕೊಟ್ಟು ಮಾಡಿಸಿರ್ತಕ್ಕಂತಹ ಭವನ ಅದು. ಅಷ್ಟು ಸುಂದರವಾಗಿರ್ತಕ್ಕಂತಹ ಭವನ ವೈಕುಂಠ. ಅಲ್ಲಿಗೆ ಈ ಭೃಗು ಋಷಿಗಳು ಹೋಗ್ತಾರೆ. ಹೋದಾಗ ಆ ಕ್ಷೀರಸಾಗರದಲ್ಲಿ ಪರಮಾತ್ಮ ಲಕ್ಷ್ಮೀ ದೇವಿಯಿಂದ ಸೇವಿತನಾಗಿ ಪಾದವನ್ನು ಒತ್ತಿಸ್ಕೊಳ್ತಾ ಶೇಷದೇವರ ಮೇಲೆ ಮಲ್ಕೊಂಡಿರ್ತಾನೆ. ಭೃಗು ಋಷಿಗಳಿಗೆ ನೋಡಿ ಭಾರಿ ಸಿಟ್ಟು ಬಂದ್ಬಿಡ್ತದೆ. ಪರಮಾತ್ಮನಿಗೆ ಗೊತ್ತಿಲ್ಲದೆ ಇರುತ್ತದ ಭೃಗು ಋಷಿಗಳು ಬರ್ತಾ ಇದ್ದಾರೆ ಅಂತ ಹೇಳಿ. ಇಷ್ಟೆಲ್ಲ ಆಗಿದೆ. ಬ್ರಹ್ಮದೇವರು ಸುದ್ದಿ ಮುಟ್ಸಿರಲ್ವಾ ಫೋನ್ ಮಾಡಿ, ಭೃಗು ಋಷಿಗಳು ಬಂದಿದ್ರು, ಅವ್ರಿಗೆ ನಾನು ತಿರಸ್ಕಾರ ಮಾಡೀನಿ, ರುದ್ರದೇವರ ಇಲ್ಲಿಗೆ ಬಂದು ನನಗ್ ಶಾಪ್ ಕೊಟ್ಟು ಹೋಗ್ಯಾರ ಅಂತ ಫೋನ್ ಮಾಡಿ ಹೇಳಿರಲ್ವಾ? ನಾವೇ ಫೋನ್ ಮಾಡಿ ಹೇಳ್ತೀವಿ ಯಾರಾದ್ರೂ ಬಂದ್ ಹೋದ್ರೆ. ಇಷ್ಟೆಲ್ಲ ಗೊತ್ತಿದ್ರು ಕೂಡ ಈ ಪರಮಾತ್ಮ ಹಂಗೆ ಮಲ್ಕೊಂಡನ ಅಂತ ಹೇಳಿ ಬಂದವನೇ ಸೀದಾ ಆ ಪರಮಾತ್ಮನ ಎದೆಗೆ ಝಾಡಿಸಿ ಒದ್ದಿದ್ದಾರೆ ಭೃಗು ಋಷಿಗಳು. ಒದ್ದಾದ ತಕ್ಷಣ ಲಕ್ಷ್ಮೀ ದೇವಿಗೆ ಸಿಟ್ಟು ಬಂದ್ಬಿಡ್ತು. ತಾಡಿತ ತತಾಡೋರೋಸಿ ಗೋವಿಂದ ಭೃಗುಪಾದ ತಲೇನ ತಂ ತಾಡ್ಯಮಾನೋ ಹರಿಸ್ ಸಾಕ್ಷಾತ್ ಉತ್ಥಾಯ ವಿನಯಾನ್ವಿತ ಪಪಾತ ಪರಯಾ ಭಕ್ತ ಋಷಿಪಾದ ಸರೋರುಹೆ ಆಲಿಲಿಂಗೇತ ಭಕ್ತೈವ ಚೋಬಾಚ ಋಷಿಪುಂಗವಂ. ತಕ್ಷಣ ಒದ್ದಾದ ತಕ್ಷಣ ಪರಮಾತ್ಮ ಕಣ್ಣನ್ನು ತೆಗೆದು ನೋಡ್ತಾನೆ. ಎದುರಿಗೆ ಭೃಗು ಋಷಿಗಳು ನಿಂತಿರ್ತಾರೆ ಸಿಟ್ಟಿನಿಂದ. ತಕ್ಷಣಕ್ಕೆ ಪರಮಾತ್ಮ ಎದ್ದು ಭೃಗು ಋಷಿಗಳಿಗೆ ಒಂದು ಇಳಿಸ್ಲಿಲ್ಲ. ಕೆಳಗಡೆ ಇಳಿದು ಸಮಾಧಾನದಿಂದ ಭೃಗು ಋಷಿಗಳನ್ನ ಒಂದು ಪೀಠದ ಮೇಲೆ ಕೂಡಿಸಿದ ತಕ್ಷಣ ಲಕ್ಷ್ಮೀ ದೇವಿ ತಿಳ್ಕೊಂಡಿದ್ದ, ಆಯ್ತು ಇವತ್ತು ನರಸಿಂಹಾವತಾರ ಮತ್ತೆ ರಿಪೀಟ್ ಆಗ್ತದ ಅಂತಂದು. ಕಠಿಣ ಕಳನ ಕೆಡಹಿಯವನ ಜಠರವನು ನಖದಿಂದ ಭೇದಿಸಿ ಧಿಟದ ತರಳನ ಕಾಯ್ದೆ ಎನ್ನಯ ಕುಟಿಲ ಕಟುಮತಿಯಟದವಾನಲ ವಟದೆಲೆಯ ಸಂಪುಟವಲೊರಗಿ ಉಂಗುಟವ ಮೆಲುವ ಮೂಲ ಕಾರಣ ಚಟುಲ ವಿಕ್ರಮ ಧೀರ ಭವ ಸಂಕಟ ಹರಣ ವೆಂಕಟರಮಣ ಹರೆ ಪಾಲಿಸ್ಯನ್ನನು ದೇವಾ. ಎಷ್ಟು ಸಿಟ್ಟು ಬರಬೇಡ. ಲಕ್ಷ್ಮೀದೇವಿ ಅನ್ಕೊಂಡ್ಲು, ಆಯ್ತು ಇವತ್ತು ನರಸಿಂಹತಾರ ಬಂತು, ಭೃಗು ಋಷಿಗಳು ಕತಿ ಮುಗಿತಿವತ್ತಂತಂದು. ಆದ್ರೆ ಅದು ಉಲ್ಟಾ ಮಾಡೋದ ಪರಮಾತ್ಮ. ಯಾರು ಏನ್ ತಿಳ್ಕೊಂಡಿರ್ತಾರೋ ಅದ್ರ ವಿರುದ್ಧವಾಗಿ ಮಾಡೋದು. ಆ ಭೃಗು ಋಷಿಗಳನ್ನ ಒಂದು ಪೀಠದ ಮೇಲೆ ಕೂಡಿಸಿ ಅವರ ಕಾಲನ್ನ ಒತ್ತರತ್ತ ಹೇಳ್ತಾನಂತೆ ಪರಮಾತ್ಮ. ವಜ್ರಾತ್ ದೃಢತರಂ ವಿದ್ಧಿ ಮಚ್ಚರೀರಂ ದ್ವಿಜೋತ್ತಮ ಕಿಮರ್ಥಂ ತಾಡಿತಂ ವಿಪ್ರ ಕೋಮಲಾಂಘ್ರಿ ತಲೇನ ತತ. ವಜ್ರಕ್ಕಿಂತಲೂ ಕೂಡ ಕಠಿಣವಾದದ್ದಪ್ಪ ಸ್ವಾಮಿ ಭೃಗು ಋಷಿಗಳೇ ನನ್ನ ಶರೀರ. ದೇವದಾನವ ಗಂಧರ್ವರಿಂದಲೂ ಕೂಡ ಇದನ್ನ ಭೇದಿಸ್ಲಿಕ್ಕಾಗಿಲ್ಲ. ಇಂತಹ ಶರೀರವನ್ನು ಒದೆಯೋ ಧೈರ್ಯ ಮಾಡಿರಲ್ಲ. ನರಸಿಂಹಾವತಾರ ತೋರಿಸ್ಲಾ ಅಂತಂದಿದ್ರೆ ಭೃಗು ಋಷಿಗಳಿಗೆ ಯಾರ ಸರ್ವೋತ್ತಮ ಅನ್ನೋದೇ ಬೇಡ, ಕಿರಿಕಿರಿನೇ ಬೇಡ, ಸುಮ್ಮ ಹೋಗ್ಬಿಡ್ತಿದ್ರು ಕೆಳಗಡೆ. ಹಾಗೆ ಮಾಡ್ಲಿಲ್ಲ ಪರಮಾತ್ಮ. ಪಾದೌತೆ ಕೋಮಲೋ ದಿವ್ಯೋ ಮಚ್ಚರೀರ ಸಮಾಗಮಾತ್ ಕಿಯದ್ ದುಃಖಂ ಸಮಾಪನ್ನೋ ನ ಜಾನಾಮಿ ದುದೇತ್ವಮ. ಎಷ್ಟು ಕೋಮಲವಾಗಿರ್ತಕ್ಕಂತಹ ಪಾದಗಳು ನಿಮ್ದು.
ನನ್ನ ಶರೀರವನ್ನು ಒದ್ದು ಎಷ್ಟು ನೋವಾಗಿರ್ಬೋದು ಅನ್ನೋ ಯಾರಿಗೂ ಗೊತ್ತು. ಲಕ್ಷ್ಮೀದೇವಿ ಹೋಗಿ ಬೆಚ್ಚಿಗೆ ಒಂದು ನೀರು ತಗೊಂಡ್ ಬಾ ಒಂದು ತಂಬಿ ಒಳಗಂತ. ಲಕ್ಷ್ಮೀದೇವಿ ಏನು ಮಾತಾಡ್ಲಿಲ್ರಿ ಅವಾಗ. ಆಗ್ಲಿ ಈಗ ಮಾಡ್ರಿ, ನೀವು ಮಾಡ್ತೀನಿ ಆಮೇಲೆ ಅಂತ ಹೇಳಿ ಹೋಗಿ ಒಂದು ಪರಾತು ಒಂದು ತಂಬಿ ಒಳಗೆ ಬಿಸಿನೀರು ತಗೊಂಡ್ಲು. ಆ ಲಕ್ಷ್ಮೀದೇವಿ ನೀರ್ ಹಾಕ್ಬೇಕು, ಇವ ಪಾದ ತೊಳಿಬೇಕು. ಆ ಭೃಋಷಿಗಳ ಪಾದ ಪ್ರಕ್ಷಾಲನೆಯನ್ನು ಮಾಡಿ ವೈಕುಂಠಕ್ಕೆಲ್ಲ ಕೂಡ ಅದನ್ನ ಪ್ರೋಕ್ಷಣೆ ಮಾಡಿದ್ದಾನಂತೆ. ಸಗೃಹಂ ಸಕುಟುಂಬಂ ಚ ಸರ್ವಲೋಕಂ ವಿಡಂಬಯನ್ ವಿಬುಧ ದರ್ಶನೇನೈವ ಪುನಂತಿ ಚ ಜಗತ್ರಯಂ. ಹೇಗೆ ಬ್ರಾಹ್ಮಣರು ಮನೆಗೆ ಬಂದಾಗ ಅವರ ಸತ್ಕಾರವನ್ನ ಮಾಡಬೇಕು ಅಂತ ಸ್ವಯಂ ಸರ್ವತ್ವನ ಇರ್ತಕ್ಕಂತಹ ಶ್ರೀಹರಿಯಲ್ಲಿ ತೋರಿಸಿಕೊಡ್ತಾ ಇದ್ದಾನೆ. ಆ ಭೃಋಷಿಗಳ ಪಾದದ ಜಲವನ್ನ ತಾನು ಪ್ರೋಕ್ಷಣೆ ಮಾಡಿಕೊಂಡು ಲಕ್ಷ್ಮೀದೇವಿಗೆ ಪ್ರೋಕ್ಷಣೆಯನ್ನ ಮಾಡಿ ಇಡೀ ವೈಕುಂಠ ಲೋಕಕ್ಕೆ ಪ್ರೋಕ್ಷಣೆಯನ್ನ ಮಾಡಿದಂತೆ ಇದನ್ನ ನೋಡಿ ಭೃಋಷಿಗಳಿಗೆ ಗೊತ್ತಾಯಿತು, ಓಹೋ ಸರ್ವೋತ್ತಮನಾದವನು ಶ್ರೀಹರಿ ಮಾತ್ರ. ಬ್ರಹ್ಮದೇವರಿಗೆ ಅಜ್ಞಾನವಿದೆ, ರುದ್ರದೇವರಿಗೆ ಕೋಪವಿದೆ. ಲಕ್ಷ್ಮೀದೇವಿ ಒಂದ್ ಸ್ವಲ್ಪ ಸಮಾಧಾನ ಮಾಡ್ಕೊಂಡಿಲ್ಲ, ಅಲ್ಲೇನ್ ಮಾತಾಡ್ಲಿಲ್ಲ. ಸರಿ ಅಂತ ಭೃಋಷಿಗಳು ಅಲ್ಲಿಂದ ಹೊರಟಾದ್ಮೇಲೆ ಇತ್ಯುಕ್ತೋ ದೇವದೇವೇನ ಋಷಿಷ್ಟಾಗಾಧರಾತಲಂ ಋಷೀಣಾಂ ಅಗ್ರಜಾತೀನಾಂ ಸಭಾಯಾಂ ಸ ಋಷಿಸ್ತದ. ಇಲ್ಲಿ ಇನ್ನೊಂದು ವಿಚಾರವೂ ಬರ್ತದೆ. ಪರಮಾತ್ಮ ಭೃಋಷಿಗಳ ಪಾದದಲ್ಲಿ ಇರತಕ್ಕಂತಹ ಕಣ್ಣನ್ನ ಕಿತ್ತಿದ ಅಂತ. ಅದು ಕೂಡ ಭವಿಷ್ಯೋತ್ತರ ಪುರಾಣದಲ್ಲಿ ಉಲ್ಲೇಖ ಇಲ್ಲ, ಪುರಾಣಾಂತರದಲ್ಲಿ ಬಂದಿರಬಹುದು. ಸರಿ ಅಂತ ಭೃಋಷಿಗಳು ಅಲ್ಲಿಂದ ಹೊರಟು ಆ ಯಜ್ಞ ನಡೀತಾ ಇರ್ತತ್ತಲ್ಲ ಆ ಸ್ಥಳಕ್ಕೆ ಬಂದ್ರಂತೆ. ಬಂದು ಆ ಎಲ್ಲ ಋಷಿಗಳಿಗೂ ಕೂಡ ಹೇಳ್ತಾರಂತೆ ಭೃಋಷಿಗಳು, ಹರಿಸರ್ವೋತ್ತಮ ಸಾಕ್ಷಾತ್ ರಮಾದೇವಿ ತದನಂತರಂ ವಿಧಿರ್ವಾಯುಸ್ತದಂತೆ ಚ ತದಂತೆ ಶರವಪೂರಕಾಹ. ನೋಡ್ರಪ್ಪ, ಸರ್ವೋತ್ತಮನಾಗಿರ್ತಕ್ಕಂತಹವನು ಶ್ರೀಹರಿ ಮಾತ್ರ. ಆ ಶ್ರೀಹರಿಯ ನಂತರ ಲಕ್ಷ್ಮೀದೇವಿ ಬರ್ತಾಳೆ. ಕಿಂಚಿತ್ ಕೋಪವನ್ನ ಮಾಡಿಕೊಂಡಿರೋದ್ರಿಂದಾಗಿ ಶ್ರೀಹರಿಯ ನಂತರ ಲಕ್ಷ್ಮೀದೇವಿ, ಲಕ್ಷ್ಮಿಯ ನಂತರ ಬ್ರಹ್ಮದೇವರು, ಬ್ರಹ್ಮನ ನಂತರ ರುದ್ರದೇವರು, ವಾಯುದೇವ ಬ್ರಹ್ಮ ವಾಯು ಇವರಿಬ್ಬರು ಕೂಡ ಒಂದೇ ಕಕ್ಷೆಯಲ್ಲಿ ಬರೆದಂತವರು. ವಾಯು ಅಂತಂದ್ರೆ ಋಷಿಗಳು, ಇವರು ಭಾವಿ ಬ್ರಹ್ಮರು. ಆದ್ದರಿಂದಾಗಿ ಅವರ ಸಮಾನ ಕಕ್ಷೆಯಲ್ಲಿ ತೆಗೆದುಕೊಂಡು ರುದ್ರದೇವರನ್ನು ಹೇಳಿದ್ದಾರೆ. ರುದ್ರದೇವರ ನಂತರದಲ್ಲಿ ಇಂದ್ರಾದಿ ಎಲ್ಲ ದೇವತೆಗಳು ಬರ್ತಾರೆ. ಆದ್ರಿಂದಾಗಿ ನಾವು ಮಾಡತಕ್ಕಂತಹ ಯಜ್ಞದ ಎಲ್ಲ ಫಲವನ್ನು ಕೂಡ ಸರ್ವತ್ವನಾಗಿರತಕ್ಕಂತಹ ಶ್ರೀಹರಿಗೆ ಸಮರ್ಪಿತವಾಗಬೇಕು ಅಂತ ಹೇಳಿ ಅಲ್ಲಿಂದ ಎಲ್ಲ ಋಷಿಗಳು ಕೂಡ ತಿಳಿದುಕೊಂಡು ಯಜ್ಞವನ್ನ ಮಾಡಿ ಆ ಯಜ್ಞವನ್ನ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಿದ್ದಾರಂತೆ. ಏವಂ ತರತಮಾಜ್ಞೇಯ ಸುರದೈತ್ಯ ನರೇಶು ಚ ಇತ್ಯೇವಂ ಬೋಧಿತಾ ವಿಪ್ರಾಹ ಭೃಗುಣ ತತ್ವವೇದಿನ. ಭೃಗು ಋಷಿಗಳಿಂದ ತತ್ವವನ್ನು ತಿಳಿದುಕೊಂಡು ಎಲ್ಲ ಋಷಿಗಳು ಕೂಡ ಬಹಳ ಭಕ್ತಿಯಿಂದ ಸಂತೋಷದಿಂದ ಪರಮಾತ್ಮನ ಪ್ರೀತಿಗಾಗಿ ಯಜ್ಞವನ್ನು ಮುಗಿಸಿ ಅವೆಲ್ಲವನ್ನೂ ಕೂಡ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳಿ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಿದ್ದಾರೆ. ಇಲ್ಲಿಗೆ ಆ ಭೃಗು ಋಷಿಗಳು ಸೇರಿ ಕಶ್ಯಪಾದಿ ಎಲ್ಲ ಋಷಿಗಳು ಸೇರಿ ಮಾಡತಕ್ಕಂತಹ ಯಜ್ಞ ಮುಗಿದಾದ್ಮೇಲೆ ಈ ಕಡೆ ಸ್ಟಾರ್ಟ್ ಆಗ್ತದೆ ನೋಡ್ರಿ. ರಮಾ ಉವಾಚ ಗಚ್ಛಾಮಿ ದೇವ ದೇವೇಶ ತ್ಯಕ್ವಾ ತ್ವಾಂ ಜಗದೀಶ್ವರ ತಾಡಿತೋಸಿ ಜಗನ್ನಾಥ ಋಷೀಣಾ ವರಜನ್ಮನ. ಅವಾಗ ಲಕ್ಷ್ಮೀದೇವಿ ಬೇರೆ ಏನ್ ಮಾತಾಡ್ಲಿಲ್ರಿ, ಸೀದಾ ಸೂಟ್ಕೇಸ್ ತಗೊಂಡ್ ಬಂದ್ಲು. ಶ್ರೀನಿವಾಸ್ ಕೇಳ್ದ ಎಲ್ಲಿಗೆ ಅಂತಂದು. ನಾನು ಇರಂಗಿಲ್ಲ ಇನ್ನು ವೈಕುಂಠದೊಳಗ. ಯಾಕ? ಹೋದೋರು ಬಂದವರು ಕೈಲಿ ನೀವು ಒದಿಸ್ಕೋತೀರಿ ಅಂತಂದ್ರ ನನ್ ಕಿಮ್ಮತ್ ಏನಾಗ್ಬೇಕು? ಒದ್ದಿದ್ದು ನನಗಲ್ಲ ನಿನಗೇನಲ್ಲ, ಯಾಕೆ ತಲೆಗೆಡಿಸ್ಕೋತಿ? ನಿಮಗ್ ಒದ್ದಿದ್ರ ನಡೆದು ಹೋಗ್ಬಿಡ್ತಿತ್ತು. ಆದ್ರೆ ಒದ್ದಿದ್ದು ನಾನು ಇರ್ತಕ್ಕಂತಹ ಹೃದಯಕ್ಕೆ, ಅಲ್ಲಿ ನನ್ನ ಆವಾಸ ಸ್ಥಾನದ. ಸೀದಾ ಬಂದು ನಾನು ಇರೋ ಜಾಗಕ್ಕೆ ಯಾರಾದ್ರೂ ಒದ್ರೆ ನನಗ್ ತಡ್ಕೊಳಿಕ್ ಆಗ್ತದ? ಹೋಗ್ಲಿ, ನಾನು ಇಷ್ಟು ಬಿಟ್ಟರು ಕೂಡ ಋಷಿಗಳು ಬಿಡಬೇಕಲ್ಲ. ಇದನ್ನ ಹೋಗಿ ಕೆಳಗಡೆ ಎಲ್ಲಾರ್ಗು ಹೇಳ್ತಾರೆ, ನಾನ್ ಪರಮಾತ್ಮನಿಗೆ ಒದ್ದು ಬಂದೆ ಅಂತಂದು. 4 ಕಡೆ ನಾ ಅರ್ಶನಾ ಕುಂಕುಮಕ್ಕೆ ಹೋದಾಗ ಒದಿಸ್ಕೊಂಡವ್ನು ಹೆಂಡ್ತಿ ಬಂದಾಳ ನೋಡ್ರಿ, ಒದಿಸ್ಕೊಂಡವ್ನು ಹೆಂಡ್ತಿ ಬಂದಾಳ ನೋಡ್ರಿ ಅಂತಂದ್ರೆ ನನ್ ಕಿಮ್ಮತ್ ಏನಾಗ್ಬೇಡ. ಅದ್ರ ಬಗ್ಗೆ ಇಲ್ರಿ ನಮ್ಮ ಮನೆಯವ್ರ ಜೋಡಿ ಜಗಳ ಆಡ್ಕೊಂಡು ಬಂದ್ಬಿಟ್ಟಿನ, ಋಷಿಗಳಿಗೆ ಒಂದು ವ್ಯವಸ್ಥೆ ಮಾಡ್ತಾನ, ನಾ ಮನೆಗೆ ಬರೋದಿಲ್ಲ ಅಂತ ಹೇಳಿನಿ ಅಂತನ್ಲಿಕ್ಕೆ ನನ್ಗೆ ಒಂದು ಉತ್ತರ ಆದ್ರೂ ಇರ್ತದ. ಆದ್ರಿಂದಾಗಿ ವೈಕುಂಠ ಲೋಕದಲ್ಲಿ ನಾನು ಇರೋದಿಲ್ಲ ಅಂತ ಹೇಳಿದಾಗ ಅಲ್ಲಿಂದ ಮತ್ತೆ ಎಲ್ಲಿ ಹೋಗ್ತಿ ಅಂತ ಪರಮಾತ್ಮ ಕೇಳ, ನನಗೆ ಎಲ್ಲಿ ಹೋಗ್ತಿ ಇಲ್ಲಿ ಬಿಟ್ಟು. ನಾ ಅದನ್ನ ಹೇಳಂಗಿಲ್ಲ, ಹೇಳಿದ್ರೆ ಅಲ್ಲಿಗೆ ಬಂದ್ರೆ ನೀವು ಅಂತ ಹೇಳಿ ಲಕ್ಷ್ಮೀದೇವಿ ಕರವೀರಪುರಂ ದಿವ್ಯಂ ಗಚ್ಛಾಮಿ ಗರುಡಧ್ವಜ. ನಾನ್ ಕೊಲ್ಹಾಪುರಕ್ಕೆ ಹೋಗ್ತೀನಿ, ನಮ್ಮ ತವರ ಮನೆಗೆ ಹೋಗ್ತೀನಿ, ನೀವು ಅಲ್ಲಿಗೆ ಬರಬೇಡ್ರಿ ಅಂತೆಂಬುದಾಗಿ ಹೇಳಿ ಪ್ರೇಮ ಕಲಹವನ್ನ ಆಡ್ತಾ ಲಕ್ಷ್ಮೀದೇವಿ ಆ ಕೋಲಾಸುರನನ್ನ ಸಂಹಾರ ಮಾಡಬೇಕಾಗಿತ್ತು. ಅದು ಕೂಡ ಒಂದು ಉದ್ದೇಶ. ಆ ಉದ್ದೇಶವನ್ನು ಇಟ್ಟುಕೊಂಡು ಆ ಲಕ್ಷ್ಮೀದೇವಿ ಪರಮಾತ್ಮ ಮಾಡಿಸ್ತಕ್ಕಂತಹ ಈ ನಾಟಕದಲ್ಲಿ ಅವಳು ಕೂಡ ಉತ್ತಮವಾಗಿ ಪಾತ್ರವನ್ನು ಮಾಡುವುದಕ್ಕಾಗಿ ನಾಟಕದ ರೀತಿಯಲ್ಲಿ ಕಲಹವನ್ನು ಮಾಡಿಕೊಂಡು ಅವಳು ಕೊಲ್ಹಾಪುರಕ್ಕೆ ಬಂದಿದ್ದಾಳೆ. ಇತಿ ಪ್ರೇಮ್ನ ಕಲಾಹಂಚ ಕೃತ್ವಾತು ಹರಿಣಾ ಸಹ ರಮಾ ಜಗಾಮ ತಕ್ಷೇತ್ರಂ ಕರವೀರಪುರಂ ಪ್ರತಿ ಯದಾಗತ ಮಹಾಲಕ್ಷ್ಮಿ ತದಾ ನಾರಾಯಣೋ ಹರಿಹಿ. ಯಾವಾಗ ಲಕ್ಷ್ಮೀದೇವಿ ವೈಕುಂಠ ಬಿಟ್ಟು ಹೋಗ್ಬಿಟ್ಲು, ಪರಮಾತ್ಮನಿಗೆ ವೈಕುಂಠ ಎಲ್ಲ ಖಾಲಿ 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 ಅನ್ಸ್ಲಿಕ್ಕತ್ತು. ಅಲ್ಲ, ಸಾಮಾನ್ಯ ಅಂತಿರ್ತಾರ, ಹೆಂಡತಿ ಹೋದ್ರೆ ಭಾರಿ ಮಜಾ ಮಾಡ್ಬೋದ್ರಿ, ಆರಾಮಾಗಿ ಎಲ್ಲ ಭಾರಿ ಫ್ರೀಡಮ್ ಇರ್ತದ, ಯಾರು ಬೇಕಾದವ್ರು ಕರೆದು ಏನ್ ಬೇಕಾದ್ದು ಮಜಾ ಮಾಡ್ಬೋದು, ಫ್ರೆಂಡ್ಸ್ ಗಳನ್ನೆಲ್ಲ ಕರೆದು ಅಂತ ಅನ್ಕೋತಿರ್ತಾರೆ. ಆದ್ರೆ ವಾಸ್ತವಿಕವಾಗಿ ಎಲ್ಲಾ ಗಂಡಂದ್ರಿಗೂ ಹಿಂಗಿರೋದಿಲ್ಲ. ಹೆಂಡತಿಯನ್ನ ಕಂಡ್ರೆ ಆಗದೆ ಇರೋ ಗಂಡಂದ್ರ ಮಾತ್ರ ಹಿಂಗೆ ಎಂಜಾಯ್ ಮಾಡ್ತಾರೆ. ಹೆಂಡತಿ ಮನೆ ಬಿಟ್ಟು ಹೋಗ್ಲಿ ಅವ್ರಿಗೂ ಕೂಡ ಖಾಲಿ ಖಾಲಿ ಅನಿಸ್ತದೆ, ನೀನಿದ್ರೆ ಚಲೋ ಆಗ್ತಿತ್ತು ಅಂತ.
ಹಾಗೆ ಪರಮಾತ್ಮ ತನ್ನ ಲಕ್ಷ್ಮೀ ದೇವಿಯನ್ನ ವಾಸ್ತವದಲ್ಲಿ ಬಹಳ ಪ್ರೀತಿಯನ್ನು ಮಾಡೋನು. ಆ ಪರಮಾತ್ಮನಿಗೆ ಇಡೀ ವೈಕುಂಠ ಲೋಕವೇ ಖಾಲಿ ಅನಿಸ್ಲಿಗತ್ತು. ಅನಿಸಿದಾದ್ಮೇಲೆ ಸರಿ ಆಯ್ತು, ಅಷ್ಟಾವಿಂಶತಿಮೇ ಪ್ರಾಪ್ತೆ ದ್ವಾಪರಾಂತೆ ಕಲೋ ಯುಗೆ ಯಸ್ಮಿನ್ ದೇಶ ಯದಾ ಪ್ರೇಮ ಕಲಹಸ್ಯ ಪ್ರಶಮ್ಯತಿ ಕರ್ಮಣ ಏನ ಚ ತಥಾ ತತ್ತಥಾ ಚ ಕರೋಮ್ಯಹಂ ಇತಿ ಸಂಕಲ್ಪ್ಯ ಗೋವಿಂದೋ ಲೀಲಾಮಾನುಷ ವಿಗ್ರಹ ಮಾಯಾವಿ ಪರಮಾನಂದಂ ತ್ಯಕ್ವಾ ವೈಕುಂಠಮತ್ವಂ ಗಂಗಾಯಾಃ ದಕ್ಷಿಣೇ ದೇಶೆ ಯೋಜನಾನಾಂ ಶತತ್ರಯೇ ಸುವರ್ಣ ಮುಖರಿ ನಾಮ ನದೀನಾಂ ಪ್ರವರಾ ನದಿ. ಆಮೇಲೆ ಪರಮಾತ್ಮ ಒಂದು ಸ್ವಲ್ಪ ದಿನ ವೈಕುಂಠ ಲೋಕದಲ್ಲೇ ಇದ್ದಂತೆ. ಈ ದ್ವಾಪರ ಯುಗ ಮುಗಿಬೇಕಲ್ಲ, 28ನೇ ದ್ವಾಪರ ಯುಗ ಮುಗಿದು ಇನ್ನೇನು 28ನೇ ಕಲಿಯುಗ ಪ್ರಾರಂಭವಾಗಬೇಕು. ಆ ಸಂಧಿ ಕಾಲದಲ್ಲಿ ಆ ವೈಕುಂಠ ಲೋಕವನ್ನು ಬಿಟ್ಟು ಪರಮಾತ್ಮ ಉತ್ತಮವಾಗಿರತಕ್ಕಂತಹ ಈ ಗಂಗಾಯಾಹ ದಕ್ಷಿಣೇ ದೇಶ, ಗಂಗಾ ತೀರದ ದಕ್ಷಿಣ ದೇಶ, ಗಂಗಾ ನದಿ ಇರೋದು ಉತ್ತರ ಭಾಗಕ್ಕೆ, ಅದರ ದಕ್ಷಿಣ ದೇಶ ಅಂತಂದ್ರೆ ನಾವಿರ್ತಕ್ಕಂತಹ ದಕ್ಷಿಣ ಭಾರತ. ದಕ್ಷಿಣ ದೇಶ ಯೋಜನಾನಾಂ ಶತತ್ರಯೇ 100 ಯೋಜನ ದಷ್ಟು ದೂರದಲ್ಲಿ ಒಂದು ಸುವರ್ಣ ಮುಖರಿ ಎಂಬತಕ್ಕಂತಹ ನದಿ ಇದೆ. ಅದೇ ಸ್ವರ್ಣ ಮುಖರಿ ಎಂಬುದಾಗಿ ಕೂಡ ಅದನ್ನ ಕರೀತಾರೆ. ಆ ನದಿ ಬಹಳ ಪ್ರಸಿದ್ಧವಾಗಿರತಕ್ಕಂತಹ ನದಿ. ವಿಶೇಷವಾಗಿ ಶುಕಾಚಾರ್ಯರು ಅಲ್ಲಿ ತಪಸ್ಸನ್ನ ಮಾಡಿದವರು. ಆ ಶುಕಾಚಾರ್ಯರಿಗೆ ವರವನ್ನ ಕೊಟ್ಟಿರತಕ್ಕಂತಹ ನದಿ. ಅಗಸ್ತ್ಯ ಮುನಿ ಪೂಜಿತ, ಅಗಸ್ತ್ಯ ಋಷಿಗಳು ಅಲ್ಲಿ ತಪಸ್ಸನ್ನ ಮಾಡಿ ಆ ಮುನಿಗಳು ಆ ನದಿಯನ್ನ ಬಹಳ ಶ್ರದ್ಧಾಭಕ್ತಿಯಿಂದ ಪೂಜೆಯನ್ನ ಮಾಡಿದ್ದಾರಂತೆ. ಆ ನದಿಯ ಉತ್ತರ ಭಾಗದಲ್ಲಿ ಸ್ವಲ್ಪ ಹರದಾರಿಯಷ್ಟು ದೂರದಲ್ಲಿ ಒಂದು ವೆಂಕಟಗಿರಿ ಎಂಬತಕ್ಕಂತಹ ಪರ್ವತವಿದೆ. ಆ ಪರ್ವತದಲ್ಲಿ ಎಲ್ಲ ರೀತಿಯಾಗಿರತಕ್ಕಂತಹ ಸುವರ್ಣಗಿರಿ ಪುತ್ರಸ್ತು ಸರ್ವತೀರ್ಥ ಸಮನ್ವಿತ, ಸುವರ್ಣಗಿರಿಯ ಪುತ್ರವಾಗಿರ್ತಕ್ಕಂತಹ ಆ ವೆಂಕಟಗಿರಿಯಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ತೀರ್ಥಗಳಿಂದ ಕೂಡಿರ್ತಕ್ಕಂತಹ ವೆಂಕಟಾಚಲ. ಇವಾಗ ನಾವೇನು ತಿರುಪತಿಯ ಬೆಟ್ಟವನ್ನು ಕಾಣ್ತೇವೆ, ಆ ವೆಂಕಟಾಚಲವಿದೆ. ಆ ವೆಂಕಟಾಚಲಕ್ಕೆ ಪರಮಾತ್ಮ ಬರ್ತಾನೆ. ಆ ಪರ್ವತ ಹೇಗೆ ಇದೆ ಅಂತಂದ್ರೆ ಸಾಕ್ಷಾತ್ ಶೇಷದೇವರೇ ಬಂದಿದ್ದು. ಜನಕ ಮಹಾರಾಜ ಮೊದಲಿಗೆ ಅಲ್ಲಿ ಕೇಳಿದ್ನಲ್ಲ, ಮರುತ್ಪ್ರಾಹಿ ರಾಜಾನಂ ಶೇಷ ಮಾರುತ ಸಂವಾದತಃ. ಶೇಷದೇವರು ವಾಯುದೇವರ ಸಂವಾದವನ್ನ ಮಾಡಿದಾಗ ವಾಯುದೇವರು ಶೇಷದೇವರಿಗೆ ಹೇಳಿದ್ರು, ಮುಂದೆ ನೀನು ಈ ಪರ್ವತದಲ್ಲಿ ನಾರಾಯಣ ಬಂದು ಇರ್ತಾನೆ, ನೀನು ಅವನಿಗೆ ಆಶ್ರಯನಾಗಿ ಇರುವಂತೆಂಬುದಾಗಿ ಶೇಷದೇವರಿಗೆ ಹೇಳಿದ್ರಲ್ಲ, ಆ ಪರ್ವತವೇ ಇಲ್ಲಿ ಸಾಕ್ಷಾತ್ ಶೇಷದೇವರೇ ಇಲ್ಲಿ ಪರ್ವತಾಕಾರದಲ್ಲಿ ಇದ್ದಾರೆ. ಸಾಕ್ಷಾತ್ ಶೇಷಾವತಾರವಸು ಸರ್ವಧಾತು ವಿರಾಜಿತ ವೈಕುಂಠ ಸದೃಶೋ ದಿವ್ಯೋ ನಾರಾಯಣ ಸಮಾಶ್ರಯ. ನಾರಾಯಣ ಬಂದು ಆ ಪರ್ವತದಲ್ಲಿ ಇದ್ದಾನೆ. ಸಾಕ್ಷಾತ್ ವೈಕುಂಠವೇ ಆ ಪರ್ವತ ಹಾಗೆ ಕಾಣಿಸ್ತಾ ಇದೆಯಂತೆ, ಪರ್ವತವೇ ವೈಕುಂಠದಂತೆ ಕಾಣಿಸ್ತಾ ಇದ್ದಾರಂತೆ. ವದನಂ ವೆಂಕಟಗಿರಿ, ಆ ಪರ್ವತ ಹೇಗೆ ಇದೆ ಅಂತಂದ್ರೆ ವದನಂ ವೆಂಕಟಗಿರಿ, ಶೇಷದೇವರ ಮುಖಭಾಗ ಏನು, ಆ ಮುಖಭಾಗ ವೆಂಕಟಾಚಲ ಪರ್ವತ ಅಂತ ಹೇಳ್ತಾರೆ. ನೃಸಿಂಹಾಚಲ ಮಧ್ಯಮಃ, ಅಹೋಬಲ ನರಸಿಂಹ ಕ್ಷೇತ್ರ, ಅಹೋಬಲ ಕ್ಷೇತ್ರ ಏನಿದೆ, ಈ ಕ್ಷೇತ್ರ ಶೇಷದೇವರ ಮಧ್ಯದ ಶರೀರ ಭಾಗ. ಶ್ರೀಶೈಲ ಪುಚ್ಛಭಾಗಸ್ತು ಸರ್ವಕ್ಷೇತ್ರ ಮಯೋಗಿರಿಹಿ, ಪುಚ್ಛಭಾಗ ಶೇಷದೇವರ ಪುಚ್ಛಭಾಗ ಅಂತಂದ್ರೆ ಶ್ರೀಶೈಲ ಕ್ಷೇತ್ರ. ಈ ಸಮಸ್ತವಾಗಿರತಕ್ಕಂತಹ ಶೇಷದೇವರ ಶರೀರವೇ ಈ ರೀತಿಯಾಗಿ ಕ್ಷೇತ್ರಮಯವಾಗಿ ಇರತಕ್ಕಂತಹ ಪರ್ವತ. ಸರ್ವವೃಕ್ಷ ಸಮಾಕೀರ್ಣ ಸರ್ವಧಾತು ವಿಭೂಷಿತ ಕುಂದ ಮಂದಾರ ಮನಸ ಪ್ಲಕ್ಷೋದುಂಬರ ಕಿಂಶುಕೈಹಿ. ಆ ಪರ್ವತದಲ್ಲಿ ಯಾವ್ಯಾವ ವೃಕ್ಷಗಳಿವೆ, ಯಾವ್ಯಾವ ಪಕ್ಷಿಗಳಿವೆ, ಯಾವ್ಯಾವ ಪ್ರಾಣಿಗಳಿವೆ ಎಂಬುದಾಗಿ ಇಲ್ಲಿ ತಿಳಿಸ್ತಾ ಇದ್ದಾರೆ. ಗೈರಿಕಾದಿ ಸಮಸ್ತ ಧಾತುಗಳಿಂದ ಕೂಡಿರ್ತಕ್ಕಂತಹ ಪರ್ವತ. ಕುಂದ ಮಲ್ಲಿಗೆ ಮರಗಳಿವೆ, ಮಂದಾರ ಬಿಡತಕ್ಕಂತಹ ಮರಗಳಿವೆ, ಹಲಸಿನ ಮರ, ಅರಳಿ ವೃಕ್ಷ, ಅತ್ತಿಯ ಮರ ಹಾಗೂ ಮುತ್ತುಕದ ವೃಕ್ಷಗಳಿಂದ ಕೂಡಿರ್ತಕ್ಕಂತಹ ಮರಗಳು, ಬೇವಿನ ವೃಕ್ಷಗಳು, ಪಾರಿಜಾತ ವೃಕ್ಷ, ಹುಣಸೆ ಮರ, ನೇರಳೆ ಮರ, ಬಿಳಿಯ ಗಂಧದ ಮರಗಳು, ರಕ್ತಚಂದನ ಅಂತ ಹೇಳ್ತೀವಿ, ಶ್ವೇತಚಂದನ ರಕ್ತಚಂದನ ಅಂತ ಎಂಬುದಾಗಿ ಗಂಧದ ಮರಗಳಿಂದ ಕೂಡಿರ್ತಕ್ಕಂತಹ ಪರ್ವತ. ಮಾವಿನ ಮರಗಳಿಂದ ಕೂಡಿರ್ತಕ್ಕಂತಹ ಪರ್ವತ. ಹಿಂತಾಳ, ಪುನ್ನಾಗ, ದೇವದಾರು ಮೊದಲಾಗಿರ್ತಕ್ಕಂತಹ ವೃಕ್ಷಗಳಿಂದ ಕೂಡಿರ್ತಕ್ಕಂತಹ ಶ್ರೇಷ್ಠವಾದ ವೃಕ್ಷಗಳಿಂದ ಕೂಡಿರ್ತಕ್ಕಂತಹ ಪರ್ವತ ಅಲ್ಲಿದೆ. ಆ ಪರ್ವತದಲ್ಲಿ ಹಂಸ ಪಕ್ಷಿಗಳಿವೆ, ಬಾತುಕೋಳುಗಳಿವೆ, ಚಕ್ರವಾಕ, ಗಿಡಗಳಿಂದ ಕೂಡಿರ್ತಕ್ಕಂತಹ ಪಾರಿವಾಳ, ರಾಜಹಂಸಗಳು ಇವೆ ಅಂತ ಹೇಳ್ತಾರಂತೆ. ಸ್ಮಗ್ವಿಜಯದ 5ನೇ ಸರ್ಗದಲ್ಲಿ ಆಚಾರ್ಯರನ್ನ ರಾಜಹಂಸಕ್ಕೆ ಹೋಲಿಸ್ತಾರೆ. ಶ್ರೀಮದಾಚಾರ್ಯರು ಎಲ್ಲ ರೀತಿಯಾಗಿರತಕ್ಕಂತಹ ಭಾಷ್ಯಗಳನ್ನ ಅನುವಾದ ಮಾಡಿ ಅದನ್ನ ಖಂಡನೆಯನ್ನ ಮಾಡ್ತಾ ಇರ್ತಾರೆ. 5ನೇ ಸರ್ಗದಲ್ಲಿ ಬರತಕ್ಕಂತಹ ಕಥೆ ಇದು. ಖಂಡನೆಯನ್ನು ಮಾಡ್ತಾ ಇರಬೇಕಾದ್ರೆ ಅಚ್ಯುತ ಪ್ರೇಕ್ಷಾಚಾರ್ಯರು ಮೂಲತಃ ಅವರು ಅದ್ವೈತಿಗಳು. ಅವರಿಂದ ಇವರ ಆಶ್ರಮವನ್ನು ಸ್ವೀಕಾರ ಮಾಡಿದವರು. ಅಚ್ಯುತ ಪ್ರೇಕ್ಷಾಚಾರ್ಯರು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ದಾರೆ 4ನೇ ಸರ್ಗದಲ್ಲಿ, ಯದೇತದಾತ್ಮೈಕ್ಯ ಮುಪಾಸ್ತಿ ಚೋದಿತಂ ನಮೇ ಗುರೋರಪ್ಯ ಪರೋಕ್ಷತಾಂಗತಂ ಇತೀಹ ಮಾಯಾ ಸಮಯೋಪಪಾದಿತಂ ನಿರೋನ್ವಯಂ ಸೂವ್ರತ ಮಾಸ್ಮ ವಿಶ್ವಸೀಹಿ ಎಂಬುದಾಗಿ. ಈ ಪರಮಾತ್ಮ ಹಾಗೂ ಜೀವ ಇವರಿಬ್ಬರೂ ಕೂಡ ಐಕ್ಯವನ್ನ ಏನು ಈ ಸಿದ್ಧಾಂತ ಹೇಳುತ್ತೆ,
ಈ ಐಕ್ಯ ಭಾವನೆ ಅಂತನ್ನೋದು ನಮಗಾಗಲಿ ನನ್ನ ಪೂರ್ವಜರಿಗಾಗಲಿ ಇದುವರೆಗೂ ಅದು ನಮಗೆ ಅನುಭವಕ್ಕೆ ಬಂದಿಲ್ಲ. ಆದ್ರಿಂದಾಗಿ ಈ ಸಿದ್ಧಾಂತ ಅಂತ ಅನ್ನೋದು ನಿರನ್ವಯವಾಗಿದೆ. ಆದ್ರಿಂದಾಗಿ ಇದರ ಮೇಲೆ ವಿಶ್ವಾಸ ಮಾಡಬೇಡಿ ಎಂಬುದಾಗಿ ಅಚ್ಯುತ ಪ್ರೇಕ್ಷಾಚಾರ್ಯರು 4ನೇ ಸರ್ಗದಲ್ಲಿ ಆ ವಾಸುದೇವನಿಗೆ ಅಂದ್ರೆ ಆಶ್ರಮ ಕೊಟ್ಟ ಪ್ರಾರಂಭದಲ್ಲಿ ಅಚ್ಯುತ ಪ್ರೇಕ್ಷಾಚಾರ್ಯರು ಹೇಳಿರ್ತಾರೆ. 5ನೇ ಸರ್ಗದಲ್ಲಿ ಆನಂದ ತೀರ್ಥರು ಅಂತ ನಾಮಕರಣವನ್ನು ಮಾಡಿ ಪಟ್ಟಾಭಿಷೇಕವನ್ನು ಮಾಡ್ತಾರೆ ವೇದಾಂತ ಸಾಮ್ರಾಜ್ಯದಲ್ಲಿ. ಅದಕ್ಕಿಂತಲೂ ಪೂರ್ವದಲ್ಲಿ ಅಚ್ಯುತ ಪ್ರೇಕ್ಷಾಚಾರ್ಯರಿಂದ ವಾಸುದೇವನಾದಾಗ ಪಾಠಶ್ರವಣವನ್ನು ಮಾಡ್ಬೇಕಾದ್ರೆ ಈ ಮಾತನ್ನ ಅಚ್ಯುತ ಪ್ರೇಕ್ಷಾಚಾರ್ಯರು ವಾಸುದೇವನಿಗೆ ಹೇಳಿರ್ತಾರೆ. ಆಮೇಲೆ ಆಶ್ರಮವನ್ನು ಸ್ವೀಕಾರ ಮಾಡಿದಾದ್ಮೇಲೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಎಲ್ಲ ಭಾಷೆಗಳನ್ನ ಅವರು ನಿರಾಕರಣೆಯನ್ನು ಮಾಡ್ತಾ ಇರಬೇಕಾದ್ರೆ ಬೇರೆ ಸಿದ್ಧಾಂತದಲ್ಲಿ ಬಂದಿರತಕ್ಕಂತಹ ಭಾಷ್ಯಗಳು ವೇದವ್ಯಾಸ ದೇವರ ಸೂತ್ರಕ್ಕೆ ಎಷ್ಟು ಅಬದ್ಧ ಅರ್ಥಗಳನ್ನ ಮಾಡಿದ್ದಾರೆ, ಆ ಯಾವ ಅರ್ಥಗಳು ಕೂಡ ಸರಿ ಇಲ್ಲ ಅಂತೆಂಬುದಾಗಿ ಹೇಳಿ ಅದಕ್ಕೆ ಏನು ಅರ್ಥ ಅಂತ ಅನ್ನೋದನ್ನ ಸರಿಯಾದ ಅರ್ಥಗಳನ್ನ ಪ್ರತಿಪಾದನೆ ಮಾಡ್ತಾ ಇರಬೇಕಾದ್ರೆ ಅಲ್ಲಿ ಅಚ್ಯುತ ಪ್ರೇಕ್ಷಾಚಾರ್ಯರು ಹೇಳ್ತಾರಂತೆ, ಹಾಗಾದ್ರೆ ಈ ಅರ್ಥ ಸರಿ ಇಲ್ಲ ಈ ಅರ್ಥ ಸರಿ ಇಲ್ಲ ಅಂತ ಹೇಳ್ತಿರಲ್ಲ, ಇಷ್ಟೆಲ್ಲ ನೀವು ಹೇಳ್ತೀರಿ ಅಂತಂದ್ರೆ ಸರಿಯಾದ ಅರ್ಥವನ್ನ ಭಾಷ್ಯಕ್ಕೆ ನೀವೇ ಬರೀರಿ ಅಂತ ಹೇಳ್ತಾರೆ ಅವರು. ಹೇಳಿದಾಗ ಶ್ರೀಮದಾಚಾರ್ಯರು ಅಲ್ಲಿಗೆ ಕೋಪಗೊಳ್ಳಿಲ್ಲ. ಕೋಪಗೊಳ್ಳದೆ ರಾಜಹಂಸದ ದೃಷ್ಟಾಂತವನ್ನು ಕೊಟ್ಟು ಅಲ್ಲಿ ಹೇಳ್ತಾರೆ, ವಿಧಾನ ಮಾತ್ರಂ ತದುಪಾದದೆ ತದಾಪಯೋ ಯಥಾಚ್ಛ ಪರಮಸ್ಸ ಹಂಸರಾಟ್ ತಲ್ಲೀನಮಾಕ್ಷೇಪ ಉಪೈಕ್ಷಿತ ಫಲಂ ವಾರೀವ ಸಂತೋ ಹಿ ಗುಣಾಶಿತೋಷಿಣಃ. ರಾಜಹಂಸದ ಎದುರಿಗೆ ಹಾಲು ಮತ್ತು ನೀರು ಇವೆರಡನ್ನು ಮಿಕ್ಸ್ ಮಾಡಿ ಒಂದೇ ಪಾತ್ರೆಯಲ್ಲಿ ಹಾಕಿಟ್ರೆ ಯಾರಪ್ಪ ಬಂದ್ರು ಅದನ್ನ ಬೇರೆ ಮಾಡ್ಲಿಕ್ಕೆ ಆಗುದಿಲ್ಲ. ಆದರೆ ರಾಜಹಂಸದ ಮುಂದೆ ನೀವು ಹಾಲು ಮತ್ತು ನೀರನ್ನ ಒಂದೇ ಪಾತ್ರೆಯಲ್ಲಿ ಮಿಕ್ಸ್ ಮಾಡಿ ಇಟ್ರಿ, ಅದು ಬರೀ ಹಾಲನ್ನ ಮಾತ್ರ ಕುಡಿದು ನೀರನ್ನ ಹಾಗೆ ಉಳಿಸ್ತದೆ, ಫುಲ್ ಫಿಲ್ಟರ್. ಹಾಗೆ ಶ್ರೀಮದಾಚಾರ್ಯರು ಅಚ್ಯುತ ಪ್ರೇಕ್ಷಾಚಾರ್ಯರು ಇಷ್ಟೆಲ್ಲ ಹೇಳ್ತಿರಲ್ಲ, ನಿಮಗ್ ಗೊತ್ತಿದ್ರೆ ನೀವು ಬರೀರಿ ಅಂತನ್ನುವ ಮಾತಿನಲ್ಲಿ ಬೈಗಳವನ್ನ ಸ್ವೀಕಾರ ಮಾಡ್ಲಿಲ್ಲ. ಬೈಗಳ ಅದು ನೀರಿನಂತೆ. ನೀವು ಕೂಡ ವೇದವ್ಯಾಸ ದೇವರ ಸೂತ್ರಗಳಿಗೆ ಭಾಷ್ಯವನ್ನ ಬರೀರಿ ಅಂತನ್ನುವ ಗುಣವನ್ನ ಮಾತ್ರ ಅವರು ಸ್ವೀಕಾರ ಮಾಡಿದ್ರು. ಅಂತಹ ಆಚಾರ್ಯರ ಸಿದ್ಧಾಂತವನ್ನ ನಾವು ಇವತ್ತು ಹೊಂದಿದ್ದೇವೆ ಅಂತನ್ನೋದೇ ಬಹಳ ಸಂತೋಷದ ಸಂಗತಿ, ಹೆಮ್ಮೆ ಪಡತಕ್ಕಂತಹ ವಿಷಯ. ಆ ಪ್ರಸಂಗ ಸಂಗತ್ಯ ರಾಜಹಂಸ ಅಂತನ್ನುವ ಹೆಸರು ಇಲ್ಲಿ ಬಂದಿದ್ದಕ್ಕಾಗಿ ಮುಂದೆ ಮಧ್ವ ಜಯಂತಿ ಬರುತ್ತದೆ. ನಿನ್ನೆ ಹೇಳಿದಾಗೆ ಪ್ರಸಂಗ ಸಂಗತ್ಯ ಆಚಾರ್ಯರ ಕಥೆಯನ್ನ ಬಂದ್ರೆ ಶ್ರವಣವನ್ನು ಮಾಡ್ತಾ ಹೋಗ್ತಾ ಹೇಳೋದ್ರಿಂದಾಗಿ ಹಂಸ ಅಂತನ್ನೋ ಪದದಿಂದ ಇಲ್ಲಿ ಆಚಾರ್ಯರ ಕಥೆಯನ್ನ ಹೇಳುವ ಪ್ರಯತ್ನವನ್ನ ಮಾಡಿದೆ. ರಾಜಹಂಸಗಳು ಆ ಪರ್ವತದಲ್ಲಿ ಇದೆಯಂತೆ. ಅನೇಕ ಗಿಳಿಗಳು, ಚಕ್ರವಾಕ, ಪಾರಿವಾಳ, ನೀರು ಕೋಳಿ ಅಂತಂದ್ರೆ ಬಾತುಕೋಳಿಗಳು, ವನರಾಜನಾಗಿರ್ತಕ್ಕಂತಹ ಸಿಂಹ, ಹುಲಿ, ಶರಭ, ವರಾಹ ಅಂತಂದ್ರೆ ಕಾಡು ಹಂದಿಗಳು, ಆನೆಗಳು, ಕಪಿಗಳು, ನರಿಗಳು, ಭಲ್ಲೂಕ ಅಂತಂದ್ರೆ ಕರಡಿಗಳು, ಗೋವುಗಳು, ಕಾಡು ಎಮ್ಮೆ, ಈ ಎಲ್ಲ ರೀತಿಯಾಗಿರ್ತಕ್ಕಂತಹ ಪ್ರಾಣಿಗಳಿಂದ ಕೂಡಿರ್ತಕ್ಕಂತಹ ಪರ್ವತ, ಮಲ್ಲಿಗೆ ಹೂಗಳು ಹಾಗೂ ಜಾಜಿ ಹೂಗಳು, ಸಂಪಿಗೆ ಮರಗಳು, ಅಶೋಕ ವೃಕ್ಷಗಳು, ಪುನ್ನಾಗ ವೃಕ್ಷಗಳು, ಬಂಗಾರದ ಬಣ್ಣದ ತಾಳೆ ಹೂಗಳು, ಈ ಎಲ್ಲ ಹೂಗಳಿಂದ ಕೂಡಿರ್ತಕ್ಕಂತಹ ಪರ್ವತ, ಮನೋಹರವಾಗಿರ್ತಕ್ಕಂತಹ ಪರ್ವತ ಆ ವೆಂಕಟ ಪರ್ವತ ಅಂತೆಂಬುದಾಗಿ ಹೇಳ್ತಾ ಇದ್ದಾರೆ. ಏವಂ ಮನೋಹರ ಶ್ರೀಮಾನ್ ಪರ್ವತ ಪುಣ್ಯಕಾನನಃ ತರ್ವೋ ದೈವತಗಣಾಹ ಮೃಗಾಶ್ಚ ಋಷಿಪುಂಗವಾಹ ಪಿತರಃ ಪಕ್ಷಿಣಾ ಸರ್ವೇ ಪಾಷಾಣ ಯಕ್ಷ ಕಿನ್ನರಾಹ. ಈ ರೀತಿಯಾಗಿ ಮನೋಹರವಾಗಿರ್ತಕ್ಕಂತಹ ಪರ್ವತದಲ್ಲಿ ಎಲ್ಲ ಗಿಡಗಳು ಏನಿದ್ದವೆ ಆ ಗಿಡಗಳ ರೂಪದಲ್ಲಿ ಎಲ್ಲ ದೇವತೆಗಳು ಬಂದು ಆ ಗಿಡಗಳ ರೂಪದಲ್ಲಿ ಇದ್ದಾರಂತೆ. ಎಲ್ಲ ಋಷಿಪುಂಗವರೆಲ್ಲರೂ ಕೂಡ ಅಲ್ಲಿ ಮೃಗಗಳಾಗಿ ಇದ್ದಾರಂತೆ. ಸಿಂಹ, ಹುಲಿ, ಕರಡಿ ಎಂಬುದಾಗಿ ಏನು ಪ್ರಾಣಿಗಳನ್ನ ನಾವು ಕೇಳಿದ್ವಿ ಆ ಪ್ರಾಣಿಗಳ ರೂಪದಲ್ಲಿ ಋಷಿಗಳಿದ್ದಾರಂತೆ. ಪಿತರಃ ಪಕ್ಷಿಣ ಸರ್ವೇ, ಎಲ್ಲ ಪಿತೃದೇವತೆಗಳು ಅಲ್ಲಿ ಪಕ್ಷಿಯ ರೂಪಗಳಲ್ಲಿ ಓಡಾಡ್ತಾ ಇದ್ದಾರಂತೆ. ಪಾಷಾಣ ಯಕ್ಷ ಕಿನ್ನರಾಹ, ಮಣ್ಣು ಕಲ್ಲು ಮೊದಲಾಗಿರ್ತಕ್ಕಂತಹ ಪಾಷಾಣದ ರೂಪದಲ್ಲಿ ಯಕ್ಷ ಕಿನ್ನರರಿದ್ದಾರಂತೆ. ಕೇವಲ ಸ್ವಾಮಿ ಪುಷ್ಕರಣಿ ತೀರ್ಥ ಮಾತ್ರ ಆ ವೆಂಕಟ ಪರ್ವತದಲ್ಲಿ ಇಲ್ಲ. 84 ತೀರ್ಥಗಳಿದೆ ಅಂತೆ ಆ ಪರ್ವತದಲ್ಲಿ. ನಮಗ್ ಗೊತ್ತಿಲ್ಲ, ಸಣ್ಣ ಸಣ್ಣ ತೀರ್ಥಗಳು ಅಲ್ಲಲ್ಲೇ ಕಲ್ಲು ಬಂಡೆಗಳ ಹಿಂದೆ ಹರಿತಾ ಇವೆ. ಹೋದ್ರು ಅಲ್ಲಿ ತಲೆ ಕೊಟ್ಟು ಕೇಳಿದ್ರೆ ಆ ಜೋಳು ಹರಿಬೇಕಾದ್ರೆ ಆ ನೀರಿನ ಶಬ್ದ ಕೇಳಿಸುತ್ತಂತೆ. ಯಥಾಶಕ್ತಿ ಒಂದಿಷ್ಟು ತೀರ್ಥಗಳನ್ನ ಸಂಗ್ರಹ ಮಾಡಿದ್ದೇನೆ ಇಲ್ಲಿ. ತಿರುಮಲದಲ್ಲಿ ಇರತಕ್ಕಂತಹ 84 ತೀರ್ಥಗಳ ಹೆಸರು. ವಿರಜಾ ನದಿ, ಅದು ಭಗವಂತನ ಪಾದದಲ್ಲಿ ಇರತಕ್ಕಂತಹ ವಿರಜಾ ತೀರ್ಥ ಇದೆಯಂತೆ. ಪಾಪನಾಶಿನಿ, ಸ್ವಾಮಿ ಪುಷ್ಕರಣಿ, ಕಪಿಲ ತೀರ್ಥ, ತುಂಬುರು ತೀರ್ಥ, ಗದಾ ತೀರ್ಥ, ಚಕ್ರ ತೀರ್ಥ, ಜಾಬಾಲ ತೀರ್ಥ, ಶಂಖ ತೀರ್ಥ, ಅಸ್ಥಿ ತೀರ್ಥ, ಕಟಾಹ ತೀರ್ಥ, ಆಕಾಶಗಂಗಾ, ಕೃಷ್ಣ ತೀರ್ಥ, ಕಪಿಲ ತೀರ್ಥ, ಕಪಾಲ ತೀರ್ಥ, ನಾರಾಯಣ ತೀರ್ಥ, ಶಿವತೀರ್ಥ, ಕಲ್ಯಾಣ ತೀರ್ಥ, ವಾಮನ ತೀರ್ಥ, ವೇಣು ತೀರ್ಥ, ಕುಂಡಲ ತೀರ್ಥ, ಪಾದುಕಾ ತೀರ್ಥ, ಜಂಬೂ ತೀರ್ಥ, ದಂಡ ತೀರ್ಥ, ವಿಜೃಂಭಣ ತೀರ್ಥ, ನಾರದ ತೀರ್ಥ, ಬ್ರಹ್ಮ ತೀರ್ಥ, ಋಷಿ ತೀರ್ಥ, ಹಿಮಬಿಂದು ತೀರ್ಥ, ಮಾನಸಧಾರಾ ತೀರ್ಥ, ಪದ್ಮಧಾರಾ ತೀರ್ಥ, ಜ್ವರಹರ ತೀರ್ಥ, ಭೃಗುಧಾರಾ ತೀರ್ಥ, ವೀರಧಾರಾ ತೀರ್ಥ, ಕಶ್ಯಪ ಪಾಣಿ ತೀರ್ಥ, ಬಲಿ ತಟಾಕ ತೀರ್ಥ, ನರಕ ವಿಮೋಚನ ತೀರ್ಥ, ಬ್ರಹ್ಮ ಪುಷ್ಕರಣಿ ಎಂಬುದಾಗಿ 84 ತೀರ್ಥಗಳಿವೆ. ಈಗ ಸಮಯ ಬಹಳ ಇರದೇ ಇರೋದ್ರಿಂದಾಗಿ ಇಷ್ಟೇ
ತೀರ್ಥಗಳನ್ನ ಹೇಳಿದ್ದೇನೆ. ಮತ್ತೆ ಕಾಲಾಂತರದಲ್ಲಿ ಇಂತಹ ಪ್ರಸಂಗ ಬಂದರೆ ಅವಾಗ ಮುಂದಿನ ತೀರ್ಥಗಳನ್ನೇ ತಿಳಿಯೋಣ. ಈ ರೀತಿಯಾಗಿ ಅನೇಕ ತೀರ್ಥಗಳಿಂದ ಕೂಡಿರ್ತಕ್ಕಂತಹ ಪರ್ವತ. ದಾಸರು ತುಂಬಾ ಚೆನ್ನಾಗಿ ಈ ಪರ್ವತದ ವರ್ಣನೆಯನ್ನು ಮಾಡ್ತಾರೆ. ಎಷ್ಟೋ ಹೇಳಲಿ ವೆಂಕಟಗಿರಿಯ ದೃಷ್ಟಿಗೆ ಬಲು ಸಿರಿಯ, ಸ್ವಚ್ಛವಾದ ಸ್ವಾಮಿ ಪುಷ್ಕರಣಿ ತೀರ ಸುತ್ತಲೂ ಪ್ರಾಕಾರ, ಹಾಕಿದ ನೀಲಿಗಡಿ ಕಣ್ಣಿನ ನೋಟ ಎಂಬುದಾಗಿ ದಾಸರು ತುಂಬಾ ಚೆನ್ನಾಗಿ ಆ ಹಾಡಿನಲ್ಲಿ ಇಡೀ ಪರ್ವತವನ್ನ ಹಾಗೂ ಆ ಶ್ರೀನಿವಾಸನ ಪರಿವಾರವನ್ನ ವರ್ಣನೆಯನ್ನ ಮಾಡ್ತಾರೆ. ಅಂತಹ ಪರ್ವತ ಅಲ್ಲಿ ಇದೆ ಎಂತೆಂಬುದಾಗಿ ಹೇಳ್ತಾ ಇದ್ದಾರೆ. ಜನಕ ಮಹಾರಾಜನಿಗೆ ಶತಾನಂದ್ರ ಹೇಳ್ತಾರಂತೆ, ತಸ್ಯೋಪರಿ ವರಾ ದಿವ್ಯ ಸ್ವಾಮಿ ಪುಷ್ಕರಣಿ ಶುಭ ಮಚ್ಚ ಕಚ್ಚಪ ಸರ್ಪಾಢ್ಯಾಹ ಜಲಕುಕ್ಕುಟ ಭೂಷಿತಾಹ ಶುಂಶುಮಾರ ಗಣಾಕೀರ್ಣಾಹ ಮಂಡುಕೈಶ್ಚಾಪ್ಯ ಅಲಂಕೃತ ತೀರ ಜೈರ್ ವೃಕ್ಷ ಸಂಘೈಶ್ಚ ಚುಂಬಿತಾಂಬರ ಕಾನನ ಗಂಗಾದಿ ಸರ್ವತೀರ್ಥಾನಾಂ ಜನ್ಮಭೂಮಿರ್ ವಿರಾಜತೆ ತಸ್ಯಾಂ ಯೇ ಸ್ನಾಂತಿ ಮನುಜಾಹ ತೇ ಧನ್ಯ ಪುಣ್ಯಭಾಜನಾಹ. ಈ ರೀತಿಯಾಗಿ ಅನೇಕ ತೀರ್ಥಗಳಿಂದ ಕೂಡಿರತಕ್ಕಂತಹ ಪರ್ವತ. ಅಲ್ಲಿ ಸ್ವಾಮಿ ಪುಷ್ಕರಣಿ ಎಂಬತಕ್ಕಂತಹ ತೀರ್ಥವಿದೆ. ಆ ಸ್ವಾಮಿ ಪುಷ್ಕರಣಿಯ ತೀರ್ಥ ಹೇಗೆ ಅಲ್ಲಿ ಅದು ಪ್ರಸಿದ್ಧಿಗೆ ಬಂತು ಅಂತ ಒಂದು ಕಥೆಯನ್ನ ಹೇಳ್ತಾರೆ. ಸ್ವಾಮಿ ಪುಷ್ಕರಣಿಯ ಮಹಿಮೆಯನ್ನ ಹೇಳ್ತಾರೆ. ಹಿಂದೆ ಸರಸ್ವತಿ ದೇವಿ ತಪಸ್ಸನ್ನ ಮಾಡ್ತಾ ಇದ್ಲಂತೆ. ಎಲ್ಲ ನದಿಗಳಿಗಿಂತಲೂ ಕೂಡ ಶ್ರೇಷ್ಠವಾದ ನದಿ ನಾನಾಗಬೇಕು ಅಂತನ್ನೋ ಉದ್ದೇಶದಿಂದಾಗಿ ಸರಸ್ವತಿ ದೇವಿ ತಪಸ್ಸನ್ನ ಆ ಪರ್ವತದಲ್ಲಿ ಮಾಡ್ತಾ ಇರಬೇಕಾದ್ರೆ ಆ ಸರಸ್ವತಿ ದೇವಿಯ ಮಕ್ಕಳಾಗಿರ್ತಕ್ಕಂತಹ ಪುಲಸ್ತ್ಯ ಋಷಿಗಳು ಅಲ್ಲಿಗೆ ಬರ್ತಾರೆ. ಬಂದಾಗ ಆ ಪುಲಸ್ತ್ಯರು ಬಂದಾಗ ಈ ಸರಸ್ವತಿ ದೇವಿ ಮಗನಲ್ವಾ ಎಂಬುದಾಗಿ ತಿಳಿದುಕೊಂಡು ಇರ್ಲಿ ಬಿಡು ಅಂತ ಉದಾಸೀನ ಮಾಡಿಬಿಡ್ತಾಳೆ. ಉದಾಸೀನ ಮಾಡಿದಾಗ ಪುಲಸ್ತ್ಯ ಋಷಿಗಳಿಗೆ ಕೋಪ ಬಂದ್ಬಿಡ್ತದೆ. ಯಾವಾಗಲೂ ಬ್ರಾಹ್ಮಣರಿಗೆ ಮತ್ತು ಋಷಿಗಳಿಗೆ ಬಹಳ ಸಿಟ್ಟು ಬಂದ್ಬಿಡ್ತದೆ. ಒಂದು ಮಾತು, ಒಂದು ಉಂಡು ಮುಲ್ಲಾನ್ ಕೇಳಕ್ಬಾರದು, ಇನ್ನೊಂದು ಹಸದ್ ಬ್ರಾಹ್ಮಣನ್ ಕೇಳಕ್ಬಾರದು ಅಂತ. ಹಾಗೊಂದು ಮಾತು ಬ್ರಾಹ್ಮಣರಿಗೆ ಬಹಳ ಬೇಗ ಸಿಟ್ಟು ಬಂದ್ಬಿಡ್ತದೆ. ಅವಾಗ ಪುಲಸ್ತ್ಯ ಋಷಿಗಳು ಈ ಸರಸ್ವತಿ ದೇವಿಯನ್ನು ನೋಡಿ, ನಾನ್ ಮಗ ಬಂದಿದ್ದೀನಿ, ಮಗ ಅಂತನೂ ಅಕ್ಕರೆ ಬೇಡ ಈ ತಾಯಿಗೆ ಎಂಬುದಾಗಿ ತಿಳಿದುಕೊಂಡು ಆ ಪುಲಸ್ತ್ಯ ಋಷಿಗಳು ಸರಸ್ವತಿ ದೇವಿಗೆ ಶಾಪವನ್ನು ಕೊಡ್ತಾರಂತೆ. ಯಾವ ಉದ್ದೇಶವನ್ನು ಇಟ್ಕೊಂಡು ನೀನು ತಪಸ್ಸನ್ನು ಮಾಡ್ತಾ ಇದೆಯೋ ಆ ತಪಸ್ಸು ನಿನಗೆ ಪೂರ್ಣವಾಗದೆ ಹೋಗ್ಲಿ, ಆ ಉದ್ದೇಶ ಈಡದೇ ಇರಲಿ ಹೋಗ್ಲಿ ಎಂಬುದಾಗಿ ಶಾಪವನ್ನ ಪುಲಸ್ತ್ಯ ಋಷಿಗಳು ಸರಸ್ವತಿ ದೇವಿಗೆ ಕೊಟ್ರೆ, ಇಲ್ಲಿ ಸರಸ್ವತಿ ದೇವಿ ಹಾಗೆ ಮಾಡ್ಲಿಲ್ಲ. ರುದ್ರಾದಿ ದೇವತೆಗಳಂತೆ ಗರುಡಾದಿ ದೇವತೆಗಳಂತೆ ಶಾಪ ಸ್ವೀಕಾರ ಮಾಡ್ಲಿಲ್ಲ. ಶಾಪ ಸ್ವೀಕಾರ ಮಾಡಿದ್ರು ಕೂಡ ಪ್ರತಿಯಾಗಿ ಒಂದು ಶಾಪವನ್ನು ಕೊಡ್ತಾಳೆ ಇವಳು ಕೂಡ. ಹಾಗಾದ್ರೆ ನನಗೆ ಶಾಪವನ್ನು ಕೊಡ್ತೀಯ ನೀನು? ನಿನ್ನ ಮಕ್ಕಳು ಕೂಡ ಮುಂದೆ ಯಾರ್ಯಾರು ಬರ್ತಾರಲ್ಲ ಅವರೆಲ್ಲರೂ ಕೂಡ ಪರಮಾತ್ಮನ ದ್ವೇಷಗಳಾಗಿ ಹುಟ್ಲಿ, ವಿಷ್ಣು ದ್ವೇಷವನ್ನ ಮಾಡ್ಲಿ ಎಂಬುದಾಗಿ ಸರಸ್ವತಿ ದೇವಿಯು ಕೂಡ ಪುಲಸ್ತ್ಯ ಋಷಿಗಳಿಗೆ ಶಾಪವನ್ನು ಕೊಡ್ತಾರೆ. ಮುಂದೆ ಇವರೇ ರಾವಣ, ಕುಂಭಕರ್ಣ, ಇಂದ್ರಜಿತು ಇವ್ರು ಏನು ದೈತ್ಯರೆಲ್ಲ ಬರ್ತಾರೆ, ಇವರೆಲ್ಲ ಪರಮಾತ್ಮನನ್ನ ದ್ವೇಷ ಮಾಡ್ತಾರೆ, ಸೀತಾದೇವಿಯನ್ನು ಅಪಹರಣ ಮಾಡ್ತಾರೆ. ಇಂಥ ಕೆಲಸವನ್ನ ಮಾಡ್ಲಿಕ್ಕೆ ಏನು ಪ್ರಾರಂಭ ಮಾಡ್ತಾರಲ್ಲ ಇವೆಲ್ಲವೂ ಕೂಡ ಸರಸ್ವತಿ ದೇವಿಯ ಶಾಪದ ಕಾರಣದಿಂದ ಈ ರೀತಿಯಾಗಿ ಮಾಡ್ತಾರೆ. ಮಾಡಿದಾಗ ಅವಾಗ ಆವೇಶದಾಗ ಕೊಯ್ಕೊಂಡು ಹೋಗು, ಸಮಾಧಾನ ಆದ್ಮೇಲೆ ಬರಲ್ಲ ಅಂತ ಹೇಳ್ತಾರೆ ನೋಡ್ರಿ. ಅವಾಗ ಋಷಿಗಳಿಗೆ ಸರಸ್ವತಿ ದೇವಿ ಪ್ರತಿಶಾಪ ಕೊಟ್ಟಾದ್ಮೇಲೆ ಅವ್ರಿಗೆ ಖಬರ್ ಬಂತು, ಓ ನಾ ಏನ್ ಮಾಡದೆ ಇದು ಅಂತಂದು. ಅವಾಗ ಮತ್ತೆ ಆ ಪುಲಸ್ತ್ಯ ಋಷಿಗಳು ಸರಸ್ವತಿ ದೇವಿಯ ನಮಸ್ಕಾರವನ್ನು ಮಾಡಿ, ಅಮ್ಮ ನಾನು ಮಾಡಿರ್ತಕ್ಕಂತಹ ಅಪರಾಧವನ್ನು ಕ್ಷಮೆ ಮಾಡು, ಆದ್ರಿಂದಾಗಿ ಇದಕ್ಕೆ ಏನಾದ್ರೂ ಒಂದು ಪರಿಹಾರವಿದ್ರೆ ದಯವಿಟ್ಟು ಅದನ್ನ ತಿಳಿಸುವಂತೆಂಬುದಾಗಿ ಹೇಳಿದಾಗ ಆ ಸರಸ್ವತಿ ದೇವಿ ಮತ್ತೆ ಶಾಪ ವಿಮೋಚನೆಯನ್ನ ಮಾಡ್ತಾಳೆ. ಕೊನೆಗೆ ಪರಮಾತ್ಮನಿಂದಲೇ ನಿನ್ನ ಮಕ್ಕಳು ಸಂಹೃತನಾಗ್ತಾರೆ. ಮತ್ತೆ ಯಥಾಸ್ಥವಾಗಿ ನಿನಗೆ ಉತ್ತಮವಾಗಿರತಕ್ಕಂತಹ ಇನ್ನೊಬ್ಬ ಮಗ ಹುಡ್ತಾನೆ, ಅಷ್ಟೆಲ್ಲ ದೈತ್ಯರಿದ್ದರೂ ಕೂಡ ವಿಷ್ಣು ಭಕ್ತನಾಗಿರ್ತಕ್ಕಂತಹ ಇನ್ನೊಬ್ಬ ಮಗ ಆಗ್ತಾನೆ ಅಂತ ಹೇಳಿ ಸರಸ್ವತಿ ದೇವಿ ವರ ಕೊಡ್ತಾಳೆ. ಅವನೇ ವಿಭೀಷಣನಾಗಿ ರಾವಣನ ತಮ್ಮನಾಗಿ ಹುಡ್ತಾನೆ. ಆ ವಿಭೀಷಣ ರಾಮಚಂದ್ರ ದೇವರಿಗೆ ವಿಶೇಷವಾಗಿ ಸೀತಾದೇವಿಯನ್ನು ಕರೆದುಕೊಂಡು ಬರಬೇಕಾದ್ರೆ ಸೇವೆಯನ್ನು ಮಾಡ್ತಾರೆ. ಆ ವಿಭೀಷಣನಿಗೆ ಸೇವೆ ಮಾಡಿದ್ದಕ್ಕಾಗಿ ಪ್ರಾರಂಭದಲ್ಲಿ ನಾವೇನ್ ಕೇಳಿದ್ವಲ್ಲ, ರಾಮಚಂದ್ರ ದೇವರು ಶ್ರೀರಂಗಪಟ್ಟಣವನ್ನ ಗಿಫ್ಟ್ ಆಗಿ ಕೊಟ್ರು ಅಂತ ಹೇಳಿ ಈ ವಿಭೀಷಣನಿಗೆ ರಾಮಚಂದ್ರ ದೇವರು ಆ ಕ್ಷೇತ್ರವನ್ನು ಕೊಟ್ಟು ಅನುಗ್ರಹವನ್ನು ಮಾಡ್ತಾರೆ. ಈ ರೀತಿಯಾಗಿ ಕಥೆ ಹೋಗುತ್ತೆ. ನಂತರ ಸರಸ್ವತಿ ದೇವಿ ತನ್ನ ತಪಸ್ಸನ್ನು ಅವಳು ಮುಂದುವರೆಸಿದಾಗ ಅಲ್ಲಿಗೆ ಪರಮಾತ್ಮ ಬರ್ತಾನೆ. ಪ್ರತ್ಯಕ್ಷನಾದಾಗ ಸರಸ್ವತಿ ದೇವಿ ಕೇಳ್ತಾಳೆ, ಯಾಕದಕ್ಕಾಗಿ ನೀನು ತಪಸ್ಸನ್ನ ಮಾಡಿದ್ದಾಗ ಅಂದಾಗ ಆ ಸರಸ್ವತಿ ದೇವಿ ಅಂತಾಳೆ, ಇಲ್ಲ ಎಲ್ಲಾ ನದಿಗಳಲ್ಲಿಯೂ ಕೂಡ ಶ್ರೇಷ್ಠ ನದಿ ನಾನಾಗಬೇಕು, ಅಂತಹ ವರವನ್ನು ನನಗೆ ಕೊಡುವಂತೆಂಬುದಾಗಿ ಸರಸ್ವತಿ ದೇವಿ ಕೇಳಿದಾಗ ಪರಮಾತ್ಮ ಅಂತಾನೆ, ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ ಕೃಷ್ಣಾ ಭೀಮರತಿ ಚ ಫಲ್ಗು ಸರಯೋ ಶ್ರೀಕಂಡಕಿ ಗೋಮತಿ ಕಾವೇರಿ ಕಪಿಲಾ ಪ್ರಯಾಗ ವಿನುತ ನೇತ್ರಾವತೀತ್ಯಾದಯೋ ನದ್ಯ ಶ್ರೀ ಹರಿಪಾದ ಪಂಕಜ ಭವಾ ಕುರ್ಯಾತ್ ಸದಾ ಮಂಗಲಂ ಎಂಬುದಾಗಿ ಮಂಗಲಾಷ್ಟಕವನ್ನು ಹೇಳಬೇಕಾದ್ರೆ ನಾವು ಏನು ಈ ಮಹಾನದಿಗಳ ಹೆಸರನ್ನ ಕೇಳ್ತೀವಲ್ಲ, ಈ ಎಲ್ಲ ನದಿಗಳು ಕೂಡ ಬೇರೆ ಪುಣ್ಯಕರವಾದದ್ದೇ. ಆದ್ರೆ ಮಹಾನದಿಗಳು ಅಂತ ಒಂದು ಪಟ್ಟಿಯನ್ನ ಮಾಡಿದ್ದಾರೆ, ಲಿಸ್ಟ್ ಅನ್ನ ಮಾಡಿದ್ದಾರೆ. ಆ ಮಹಾನದಿಗಳ ಪೈಕಿ ಗಂಗಾ ಅಂತನ್ನವಳು ಸರ್ವೋತ್ತಮಳಾದವಳು ನದಿಯಲ್ಲಿ.
ಆ ಗಂಗಾ ಸ್ನಾನವನ್ನ ನಿನಗೆ ಕೊಡ್ಲಿಕ್ಕಾಗೋದಿಲ್ಲ. ಯಾಕಪ್ಪ ಅಂತಂದ್ರೆ ವಿಷ್ಣು ಭಕ್ತೈಶ್ಚ ಬ್ರಹ್ಮಶಾಪಾನು ವರ್ತತಿ ಅಂತ ಅನ್ನೋ ನಿಯಮ ಇರೋದ್ರಿಂದಾಗಿ ನಿನಗೆ ಪುಲಸ್ತ ಋಷಿಗಳು ಶಾಪವನ್ನ ಕೊಟ್ಟಿದ್ದಾರೆ. ನೀನು ಶ್ರೇಷ್ಠ ನದಿ ಆಗಬೇಕು ಅಂತ ಉದ್ದೇಶ ಇಟ್ಟುಕೊಂಡು ತಪಸ್ಸನ್ನ ಮಾಡ್ತಾ ಇದ್ದಿ. ಆ ತಪಸ್ಸು ನಿನಗೆ ಫಲಿಸೋದಿಲ್ಲ. ಆದ್ರಿಂದಾಗಿ ನಿನಗೆ ಆ ಮಹಾನದಿಗಳಲ್ಲಿ ಸ್ಥಾನ ಸಿಗೋದಿಲ್ಲ. ಆದ್ರೆ ಪುಷ್ಕರಣಿಗಳಲ್ಲಿ ನೀನು ಸ್ವಾಮಿಯಾಗು ಅಂತ ಹೇಳಿ ಇನ್ನೊಂದು ವರನ್ನ ಕೊಡ್ತೇನೆ. ಯಾವ್ಯಾವ ಪುಷ್ಕರಣಿಗಳಂತ ಇದ್ದಾವೋ ಆ ಎಲ್ಲ ಪುಷ್ಕರಣಿಗಳಿಗೆ ಸ್ವಾಮಿ ನೀನಾಗ್ತೀಯ, ರಾಣಿ ನೀನಾಗ್ತೀಯ. ಈ ಎಲ್ಲ ಮಹಾನದಿಗಳ ಸನ್ನಿಧಾನ ವಿಶೇಷವಾಗಿ ನಿನ್ನಲ್ಲಿ ಇರ್ತದೆ. ಪ್ರತಿಯೊಬ್ಬರು ಹೋಗಿ ಗಂಗಾ ನದಿಯಲ್ಲಿ ಸ್ನಾನವನ್ನ ಮಾಡಿ ಪಾಪವನ್ನು ಕಳೆದುಕೊಳ್ಳಬೇಕು ಅಂತಿಲ್ಲ. ನಿನ್ನಲ್ಲಿ ಬಂದು ಕೂಡ ಸ್ನಾನವನ್ನ ಮಾಡಿದ್ರು ಕೂಡ ಪಾಪವನ್ನು ಪಡೆದುಕೊಳ್ಳಬಹುದು. ಅಷ್ಟು ಸಾಮರ್ಥ್ಯ, ಅಷ್ಟು ಯೋಗ್ಯತೆ, ಅಷ್ಟು ಶಾಪಾನುಗ್ರಹ ಶಕ್ತಿಯನ್ನು ನಿನಗೂ ಕೂಡ ಕೊಡ್ತೇನೆ. ಗಂಗಾ ನದಿಗೆ ಸಮಾನವಾಗಿರತಕ್ಕಂತಹ ಏನು ಶಕ್ತಿ ಇದೆಯೋ ಆ ಎಲ್ಲ ಶಕ್ತಿಗಳು ಶಾಪಾನುಗ್ರಹ ಸಾಮರ್ಥ್ಯವನ್ನು ಕೂಡ ನಿನಗೆ ಕೊಡ್ತೇನೆ ಅಂತ ಹೇಳಿ ಪರಮಾತ್ಮ ಅನುಗ್ರಹ ಮಾಡಿ ಸ್ವಾಮಿ ಪುಷ್ಕರಣಿ ಎಂಬುದಾಗಿ ಆ ಸರಸ್ವತಿ ದೇವಿಗೆ ಅನುಗ್ರಹವನ್ನ ಮಾಡಿ ವರವನ್ನ ಕೊಡ್ತಾನಂತೆ. ಆ ಸ್ವಾಮಿ ಪುಷ್ಕರಣಿ ಇವತ್ತು ನಾವು ವರಾಹ ದೇವರ ದೇವಸ್ಥಾನದ ಸುತ್ತಲೂ ಎದುರಿಗೆ ನಾವು ಏನು ತಿರುಪತಿಯಲ್ಲಿ ನೋಡ್ತೇವೆ, ಆ ಸ್ವಾಮಿ ಪುಷ್ಕರಣಿಯಲ್ಲಿ 8 ದಿಕ್ಕುಗಳಿವೆ. ಆ 8 ದಿಕ್ಕುಗಳ ಮೂಲೆಯಲ್ಲಿಯೂ ಕೂಡ ಒಂದೊಂದು ಸ್ಥಳದಲ್ಲಿ ಒಬ್ಬೊಬ್ಬ ದೇವತೆಗಳಿಂದ ನಿರ್ಮಿತವಾಗಿರತಕ್ಕಂತಹ ತೀರ್ಥ ಇದೆ ಅಂತ ಹೇಳ್ತಾರೆ. ಉತ್ತರ ದಿಕ್ಕಿನಲ್ಲಿ ಸ್ವಾಮಿ ಪುಷ್ಕರಣಿಗೆ ಅಭಿಮುಖವಾಗಿ ಪೂರ್ವಕ್ಕೆ ನಾವು ನಿಂತ್ಕೊಂಡ್ರೆ ಈ ಕಡೆ ಉತ್ತರ ದಿಕ್ಕಿಗೆ ಅಲ್ಲಿ ಧನದ ತೀರ್ಥ ಅಂತ ಹೇಳ್ತಾರೆ. ಆ ಧನದ ತೀರ್ಥ ಕುಬೇರನಿಂದ ನಿರ್ಮಿತವಾದದ್ದು. ಆ ಉತ್ತರ ದಿಕ್ಕಿನ ತೀರ್ಥದಲ್ಲಿ ಸ್ನಾನ ಮಾಡೋದ್ರಿಂದಾಗಿ ವಿಶೇಷವಾಗಿರತಕ್ಕಂತಹ ಧನ ಸಂಪತ್ತು ಪ್ರಾಪ್ತಿಯಾಗ್ತದೆ ಅಂತ ಹೇಳ್ತಾರೆ. ಉತ್ತರ ಆದ್ಮೇಲೆ ಈಶಾನ್ಯ ದಿಕ್ಕಿನಲ್ಲಿ ಗಾಲವ ತೀರ್ಥ, ಗಾಲವರ್ಷಿಗಳಿಂದ ನಿರ್ಮಿತವಾಗಿರ್ತಕ್ಕಂತಹ ತೀರ್ಥ ಇದೆ. ಪೂರ್ವದಲ್ಲಿ ಮಾರ್ಕಾಂಡೇಯ ತೀರ್ಥ ಇದೆ. ಅಲ್ಲಿ ಸ್ನಾನವನ್ನು ಮಾಡೋದ್ರಿಂದಾಗಿ ವಿಶೇಷವಾಗಿರ್ತಕ್ಕಂತಹ ಆಯಸ್ಸು ಪ್ರಾಪ್ತಿಯಾಗುತ್ತದೆ. ಆಗ್ನೇಯದಲ್ಲಿ ನಿರ್ಮಿತವಾಗಿರ್ತಕ್ಕಂತಹ ತೀರ್ಥ ಅಂದ್ರೆ ಅದು ಅಗ್ನಿಯಿಂದ ನಿರ್ಮಿತವಾಗಿರ್ತಕ್ಕಂತಹ ತೀರ್ಥ. ಅಲ್ಲಿ ಸ್ನಾನವನ್ನು ಮಾಡೋದ್ರಿಂದಾಗಿ ಎಲ್ಲ ಪಾಪಗಳು ಕೂಡ ಸುಟ್ಟು ಭಸ್ಮವಾಗ್ತದಂತೆ. ಯಮತೀರ್ಥ ದಕ್ಷಿಣ ಭಾಗದಲ್ಲಿ ಸ್ನಾನವನ್ನು ಮಾಡೋದ್ರಿಂದಾಗಿ ಅಲ್ಲಿಂದ ನರಕೋತ್ತಾರಣವಾಗುತ್ತಂತೆ. ನಾವೇನಾದ್ರೂ ಪಾಪಗಳನ್ನ ಮಾಡಿ ನರಕಕ್ಕೆ ಹೋಗತಕ್ಕಂತಹ ಸಂಭವಗಳಿದ್ದರೆ ಆ ದಕ್ಷಿಣ ತೀರ್ಥದಲ್ಲಿ ಸ್ನಾನ ಮಾಡೋದ್ರಿಂದಾಗಿ ಆ ನರಕದಿಂದ ಉತ್ತಾರಣರಾಗ್ತಿದ್ವಿ ಅಂತೆ. ನೈಋತ್ಯದಲ್ಲಿ ವಸಿಷ್ಠ ತೀರ್ಥ, ವಸಿಷ್ಠ ಋಷಿಗಳಿಂದ ನಿರ್ಮಿತವಾಗಿರ್ತಕ್ಕಂತಹದ್ದು. ಯಾರಿಗಾದರೂ ಸಾಲದ ಬಾಧೆ ಬಹಳವಿದ್ದು ಬಹಳ ತೊಂದರೆಗಾಗಿದ್ರೆ ಆ ವಸಿಷ್ಠ ತೀರ್ಥದಲ್ಲಿ ಸ್ನಾನವನ್ನು ಮಾಡಿದ್ರೆ ಎಲ್ಲ ಪಾಪಗಳು ಸಾಲಗಳು ಕೂಡ ತೀರಿ ಹೋಗ್ತದಂತೆ. ಋಣಮೋಚನ ತೀರ್ಥ ಅಂತ ಅದಕ್ಕೆ ಕರಿತಾ ಇದ್ದಾರೆ. ಪಶ್ಚಿಮದಲ್ಲಿ ವಾಯು ತೀರ್ಥವಿದೆ. ಅಲ್ಲಿ ಸ್ನಾನವನ್ನು ಮಾಡೋದ್ರಿಂದಾಗಿ ವಿಶೇಷವಾಗಿರ್ತಕ್ಕಂತಹ ಸದ್ಯ ಕೈವಲ್ಯ ಅಂತ ಹೇಳ್ತಾರೆ. ತಕ್ಷಣದಲ್ಲಿಯೇ ವೈಕುಂಠಕ್ಕೆ ಹೋಗಬಹುದು ಅಂತ ಹೇಳ್ತಾರೆ. ಕೈವಲ್ಯ ಪ್ರಾಪ್ತಿ ಅಂತ ಆ ವಾಯುತೀರ್ಥದಲ್ಲಿ ಪಶ್ಚಿಮದಲ್ಲಿ ಸ್ನಾನ ಮಾಡೋದ್ರಿಂದಾಗಿ ವಾಯುತೀರ್ಥ ಅಂತ ಹೇಳ್ತಾರೆ. ವಾಯವ್ಯದಲ್ಲಿ ಅಲ್ಲಿ ಬ್ರಹ್ಮ ನಿರ್ಮಿತವಾಗಿರತಕ್ಕಂತಹ ತೀರ್ಥ ಅಂತ ಹೇಳ್ತಾರೆ. ಬ್ರಹ್ಮದೇವರಲ್ಲಿ ನಿರ್ಮಾಣವನ್ನು ಮಾಡಿದ್ದು ಅಲ್ಲಿ ಸ್ನಾನವನ್ನು ಮಾಡುವುದರಿಂದಾಗಿ ವಿಶೇಷವಾದ ಸಾಧನ ಪುಣ್ಯವನ್ನ ಬರ್ತದಂತೆ. ಮಧ್ಯದಲ್ಲಿ ಸರಸ್ವತಿ ಇದ್ದಾಳೆ. ಈ ಅಷ್ಟ ದಿಕ್ಕುಗಳಲ್ಲಿ ಒಂದೊಂದು ತೀರ್ಥಗಳಿದ್ದರೆ ಮಧ್ಯದಲ್ಲಿ ಅಲ್ಲಿ ಸರಸ್ವತಿ ದೇವಿ ಇದ್ದಾಳಂತೆ. ಅದನ್ನ ಸರಸ್ವತಿ ತೀರ್ಥ, ಅಲ್ಲಿ ಸ್ವಾಮಿ ಪುಷ್ಕರಣಿ ಇದೆ. ಈ ರೀತಿಯಾಗಿ ಆ ಸುತ್ತಮುತ್ತಲೂ ಇರತಕ್ಕಂತಹ ಸ್ವಾಮಿ ಪುಷ್ಕರಣದ ತೀರ್ಥದಲ್ಲಿ ಇರತಕ್ಕಂತಹ ದೇವತಾ ಸನ್ನಿಧಾನವನ್ನ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಇನ್ನೊಂದು ವಿಶೇಷವಾಗಿರ್ತಕ್ಕಂತಹ ವರವನ್ನ ಪರಮಾತ್ಮ ಸ್ವಾಮಿ ಪುಷ್ಕರಣಿಗೆ ಕೊಟ್ಟಿದ್ದಾನಂತೆ. ಏನು ಅಂತಂದ್ರೆ ಧನುರ್ಮಾಸೆ ಸಿತೆ ಪಕ್ಷೆ ದ್ವಾದಶ್ಯಾಂ ಅರುಣೋದಯೇ ಕಾಂಕ್ಷಂತಿ ದೇವತಾ ಸರ್ವೇ ಮಜ್ಜನಂ ತಜ್ಜಲೇ ಶುಭೇ. ಧನುರ್ಮಾಸದ ಶುಕ್ಲ ಪಕ್ಷದ ದ್ವಾದಶಿಯ ತಿಥಿಯ ದಿನ ಯಾರು ಅರುಣೋದಯ ಕಾಲಕ್ಕೆ ನಿನ್ನಲ್ಲಿ ಸ್ನಾನವನ್ನು ಮಾಡ್ತಾರೋ ಆ ಮನುಷ್ಯರು ಬಹಳವಾಗಿರತಕ್ಕಂತಹ ಪುಣ್ಯವನ್ನು ಹೊಂದುತ್ತಾರೆ. ಅಷ್ಟೇ ಅಲ್ಲದೇನೆ ಇಡೀ 33 ಕೋಟಿ ದೇವತೆಗಳು ಕೂಡ ಅವತ್ತು ಬಂದು ಅಲ್ಲಿ ಸ್ನಾನವನ್ನ ಮಾಡ್ತಾರೆ. ಈ ವಿವರವನ್ನ ನಾನು ನಿನಗೆ ಕೊಡ್ತಾ ಇದ್ದೇನೆ ಅಂತ ಹೇಳ್ತಾರೆ. ಇವಾಗಲೂ ಕೂಡ ಇಷ್ಟು ವರ್ಷದೊಳಗೆ ಮೊನ್ನೆ ಒಂದ್ಸಾರಿ ಲಾಸ್ಟ್ ಟೈಮ್ ನಾನು ಹೋಗಿದ್ದೆ. ಅದೇ ಉದ್ದೇಶಕ್ಕಾಗಿ ಹೋಗಿದ್ದೆ ತಿರುಪತಿಗೆ. ದ್ವಾದಶಿಯ ದಿನ ವರಾಹ ದೇವರ ಒಂದು ಉತ್ಸವ ಪ್ರತಿಮಾ ಏನಿದೆ ಆ ಪ್ರತಿಮೆಯನ್ನು ಸೂರ್ಯೋದಯ ಕಾಲಕ್ಕೆ ಅಲ್ಲಿ ತೆಗೆದುಕೊಂಡು ಬಂದು ಅಲ್ಲಿ ಸ್ನಾನವನ್ನು ಮಾಡ್ತಾರೆ. ವರಾಹ ದೇವರನ್ನು ಮುಣಿಸ್ಬೇಕಾದ್ರೆ ಎಲ್ಲಾ ಜನರು ಮುಣುಗ್ತಾರೆ. ಕೇವಲ ಬ್ರಾಹ್ಮಣರು ಮಾತ್ರ ಅಲ್ಲ, ಇತರೆ ಜನರು ಕೂಡ ಅಲ್ಲಿ ಬಂದಿರ್ತಾರೆ. ಇಡೀ ಸ್ವಾಮಿ ಪುಷ್ಕರಣಿನೇ ತುಂಬಿ ಹೋಗ್ಬಿಟ್ಟಿರ್ತದೆ. ಒಂದು ಹೆಜ್ಜೆ ಇಡ್ಲಿಕ್ಕೂ ಜಾಗ ಇರೋದಿಲ್ಲ. ನೀವು ಬಂದಿದ್ರ? ಆದ್ರಿಂದಾಗಿ ಧನುರ್ಮಾಸೆ ಸಿತೆ ಪಕ್ಷೆ ದ್ವಾದಶ್ಯಾಮ ಅರುಣೋದಯೇ ಕಾಂಕ್ಷಂತಿ ದೇವತಾ ಸರ್ವೇ ಮಜ್ಜನಂ ತಜ್ಜಲೇ ಶುಭೆ ಎಂಬುದಾಗಿ ಹೇಳಿ ಇಷ್ಟು ವರವನ್ನ ಸ್ವಾಮಿ ಪುಷ್ಕರಣಿಗೆ ಕೊಟ್ಟಿದ್ದಾರೆ. ಅಂತಹ ಸ್ವಾಮಿ ಪುಷ್ಕರಣಿ ಅಲ್ಲಿ ಇದೆಯಪ್ಪ. ಅಲ್ಲಿ ಶ್ರಾದ್ದವನ್ನ ಮಾಡಿ ಯಾರು ಪಿತೃಗಳಿಗೆ ಪಿಂಡ ಪ್ರದಾನಾದಿಗಳನ್ನ ಮಾಡುತ್ತಾರೋ ಆ ಎಲ್ಲ ಪಿತೃಗಳು ಕೂಡ ಮುಕ್ತಿಯನ್ನು ಹೊಂದಿ ಹರಿಮಂದಿರದಲ್ಲಿ ನರ್ತನವನ್ನು ಮಾಡ್ತಾರಂತೆ. ಅಷ್ಟು ಪುಣ್ಯವನ್ನ ಆ ಸ್ವಾಮಿ ಪುಷ್ಕರಣಿ ತೀರ್ಥಕ್ಕೆ ಕೊಟ್ಟಿದ್ದಾರೆ. ಜನ್ಮನ ಕಿಮನೇನ ಇವ ದೈವೇನ ಭವತಾಮಹೋ ಸ್ನಾನಾದಾನೇನ ತತ್ತೀರ್ಥೆ ಮನುಜ ಭಾಗ್ಯಶಾಲಿನಃ ಶಂಖೋ ನಾಮ ನೃಪಕಶ್ಚಿತ್ ಸ್ನಾನ ಮಾತ್ರೇಣ ನಾಕಃ. ಶಂಖ ಎಂಬತಕ್ಕಂತಹ ರಾಜ
ಅಲ್ಲಿ ಸ್ನಾನವನ್ನು ಮಾಡುವ ಮಾತ್ರದಿಂದಲೇ ಸ್ವರ್ಗವನ್ನು ಹೊಂದಿದ್ದಾನೆ. ಅಲ್ಲಿ ಸ್ನಾನವನ್ನು ಮಾಡಿ ದಾನಗಳನ್ನು ಮಾಡುವುದರಿಂದ ವಿಶೇಷವಾಗಿರ್ತಕ್ಕಂತಹ ಪುಣ್ಯವನ್ನ ಪಡೀತಾರೆ ಎಂಬುದಾಗಿ ಭವಿಷ್ಯೋತ್ತರ ಪುರಾಣದಲ್ಲಿ ವೇದವ್ಯಾಸ ದೇವರು ತಿಳಿಸಿಕೊಡ್ತಾ ಇದ್ದಾರೆ. ಪುರಾ ನಾರಾಯಣೋ ನಾಮ ಬ್ರಾಹ್ಮಣೋಂಗಿರುಸಸ್ತಃ ಸ್ವಾಮಿ ಪುಷ್ಕರಣಿ ತೀರ್ಥೆ ಮಹಿಮ್ನಾ ಸಾನಜೇನ ಹಿ ವರಂ ದದ್ವಾ ಹರಿಂ ದೃಷ್ಟ ಜಗಾಮ ಹರಿಮಂದಿರಂ. ನಾರಾಯಣ ಎಂಬತಕ್ಕಂತಹ ಬ್ರಾಹ್ಮಣ ಅಂಗೀರಸ ಗೋತ್ರದಲ್ಲಿ ಹುಟ್ಟಿದವನು ಆ ಸ್ವಾಮಿ ಪುಷ್ಕರಣದಲ್ಲಿ ಸ್ನಾನವನ್ನು ಮಾಡಿ ವಿಶೇಷವಾಗಿರತಕ್ಕಂತಹ ಪುಣ್ಯವನ್ನ ಹೊಂದಿ ಪರಮಾತ್ಮನನ್ನ ದರ್ಶನ ಮಾಡಿ ಅವನ ಲೋಕವನ್ನ ಹೊಂದಿದ್ದಾನಂತೆ. ರಾಮಚಂದ್ರ ದೇವರು ಕೂಡ ಸೀತಾನ್ವೇಷಣೆಗೆ ಬಂದಾಗ ಈ ತೀರ್ಥದಲ್ಲಿ ಸ್ನಾನ ಮಾಡಿದರಿಂದಾಗಿ ಅವರು ಸೀತಾದೇವಿಯನ್ನ ಪಡೆದುಕೊಂಡ್ರು ಎಂಬುದಾಗಿ ಹೇಳ್ತಾ ಇದ್ದಾರೆ. ರಾಮೋಪಿ ತತ್ರ ಸ್ನಾನೇನ ನೀತಾಂ ಸೀತಾಂ ಅವಾಪಚ, ಕಳೆದುಕೊಂಡಿರ್ತಕ್ಕಂತಹ ಸೀತಾದೇವಿಯನ್ನ ಆ ಸ್ವಾಮಿ ಪುಷ್ಕರಣಿಯಲ್ಲಿ ಸ್ನಾನ ಮಾಡುವುದರಿಂದಾಗಿ ಪಡೆದುಕೊಂಡಿದ್ದಾರೆ. ಈ ರೀತಿಯಾಗಿ ಶ್ರೇಷ್ಠವಾಗಿರತಕ್ಕಂತಹ ಸ್ವಾಮಿ ಪುಷ್ಕರಣಿ ತೀರ್ಥ ಆ ತಸ್ಯಾಹ ಪಶ್ಚಿಮ ದಿಗ್ಭಾಗೆ, ಆ ತೀರ್ಥದ ಪಶ್ಚಿಮ ಭಾಗದಲ್ಲಿ ವರಾಹ ದೇವರ ದೇವಸ್ಥಾನ ಏನಿದೆ ಅದರ ಹಿಂದ್ಗಡೆ ಒಂದು ವೃಕ್ಷ ಇದೆ, ಕಟ್ಟೆಯೆಲ್ಲ ಕಟ್ಟಿದ್ದಾರೆ ನೋಡ್ರಿ. ಆ ವೃಕ್ಷದ ಹತ್ತಿರ ಇಲ್ಲಿ ವರಾಹ ದೇವರ ಸನ್ನಿಧಾನ ಇದೆ. ಆ ವರಾಹ ದೇವರು ಧರಣಿ ದೇವಿಯನ್ನ ಆಲಿಂಗನ ಮಾಡಿಕೊಂಡು ಅಲ್ಲಿ ಶೋಭಾಯಮಾನರಾಗಿ ಇದ್ದಾರೆ. ತ್ರಿಕೋಟಿ ತೀರ್ಥ ಜಾತೀನಾಂ ಜನ್ಮಸ್ಥಾನಂ ಸಭೂಧರಃ ಏನಂ ಗಿರಿವರಂ ಪ್ರಾಪ್ಯ ಭಗವಾನ್ ವೆಂಕಟಾಚಲಂ. ಈ ರೀತಿಯಾಗಿರತಕ್ಕಂತಹ ಪುಣ್ಯಮಯವಾಗಿರತಕ್ಕಂತಹ ಪರ್ವತವನ್ನ ಆ ಸ್ವಾಮಿ ಪುಷ್ಕರಣಿ ತೀರ್ಥದಲ್ಲಿ ವರಾಹ ದೇವರ ಸನ್ನಿಧಾನ ಇದೆ. ಅಂತಹ ಸನ್ನಿಧಾನಕ್ಕೆ ಈ ವೆಂಕಟೇಶ ಬಂದು ತಿರುಗಾಡ್ತಾ ಇದ್ದಾನಂತೆ. ಎಲ್ಲಿ ಇರಬೇಕು ಇಲ್ಲಿ ಅಂತ ಯೋಚನೆಯನ್ನು ಮಾಡಿಕೊಂಡು ಸಂಚಾರವನ್ನು ಮಾಡ್ತಾ ಇದ್ದಾರೆ. ನಪ್ರಾಪ ಕಿಂಚಿದಾಸ್ಥಾನಂ ಗೋಹನಾರ್ಥಂ ರಮಾಪತಿ ಇತ್ತಂ ವಿಚಾರ್ಯಮಾಣೇತು ಸ್ವಾಮಿ ಪುಷ್ಕರಣಿ ತಟೆ ದಕ್ಷಿಣೆ ವಿಮಲಂ ದಿವ್ಯಂ ವಲ್ಮೀಕಂ ದೃಷ್ಟವಾನ್ ಮುದಾ ತಿಂತ್ರಿಣಿ ವೃಕ್ಷ ಮೂಲಸ್ಥಂ ಭಗವಾನ್ ಜಗದೀಶ್ವರ ಇದಮೇವ ವರಂ ಸ್ಥಾನಂ ತತ್ರ ಲೀನೋ ಭವತ್ತರಿಹಿ. ಆವಾಗ ಶ್ರೀನಿವಾಸ ಸಂಚಾರವನ್ನ ಮಾಡ್ತಾ ಇರಬೇಕಾದ್ರೆ ಸ್ವಾಮಿ ಪುಷ್ಕರಣಿಯ ತೀರದಲ್ಲಿ ದಕ್ಷಿಣ ಭಾಗದಲ್ಲಿ ಒಂದು ವಲ್ಮೀಕ ಅಂದ್ರೆ ಹುತ್ತನ್ನ ನೋಡಿದ್ದಾನೆ. ಆ ವಲ್ಮೀಕದ ಹಿಂದೆ ಒಂದು ತಿಂತ್ರಿಣಿ ವೃಕ್ಷ ಹುಣಸೆ ಮರ ಇದೆ ಅಂತೆ. ಆ ಹುಣಸೆ ಮರ ಹಾಗೂ ಹುತ್ತನ್ನ ನೋಡಿಕೊಂಡು ಇದೇ ನಾನು ಇರಲಿಕ್ಕೆ ಯೋಗ್ಯವಾಗಿರತಕ್ಕಂತಹ ಆವಾಸ ಸ್ಥಾನ ಎಂಬುದಾಗಿ ತಿಳಿದುಕೊಂಡು ಅಲ್ಲಿ ವಾಸವನ್ನ ಮಾಡ್ತಾ ಇದ್ದಾನಂತೆ. ಇಲ್ಲಿಯೂ ಕೂಡ ಒಂದು ಹುಣಸೆ ಮರ ಇದೆ ನೋಡ್ರಿ. ಇಲ್ಲಿ ಹಿಂಗೆ ಶ್ರೀನಿವಾಸ ಇದ್ದಲ್ಲೆಲ್ಲ ಹುಣಸೆ ಮರಗಳು ಇರ್ತಾವಂತ. ಅಲ್ಲಿ ಶ್ರೀನಿವಾಸ ಬಂದು ಇದ್ದಾನಂತೆ. 10,000 ವರ್ಷಗಳಾಯ್ತು ಅಂತ ಅಲ್ಲಿಗೆ ಬಂದು ಶ್ರೀನಿವಾಸ ಹುತ್ತದಲ್ಲಿ ಇದ್ದು. ಅತೀತೆ ದ್ವಾಪರೇ ಚೈವ ಅಷ್ಟಾವಿಂಶತಿ ಮೇ ಕಲೋ ಅತೀತೆ ವತ್ಸರೇ ಕಶ್ಚಿತ್ ಚೋಲರಾಜೋ ನೃಪೋತ್ತಮ. ಅಲ್ಲಿಗೆ 28ನೇ ದ್ವಾಪರ ಯುಗ ಮುಗಿದು ಇನ್ನೇನು ಕಲಿಯುಗ ಪ್ರಾರಂಭವಾಗಬೇಕು. ಆ ಸಂಧಿಕಾಲದಲ್ಲಿ ಅಲ್ಲಿ ಒಬ್ಬ ಚೋಲರಾಜ ಎಂಬತಕ್ಕಂತಹ ರಾಜ ಅವತಾರವನ್ನು ಮಾಡಿದ್ದಾನೆ. ನಾಗಕನ್ನಿಕೆ ಉದರದಲ್ಲಿ ಇವನು ಹುಟ್ಟಿದವನು. ಗಾಂಧರ್ವ ರೀತಿಯಿಂದ ಆ ಚೋಲರಾಜನ ತಂದೆ ಮತ್ತು ನಾಗಿಕನ್ನಿಕೆ ಇಬ್ಬರು ವಿವಾಹವಾಗಿ ಅವರಲ್ಲಿ ಹುಟ್ಟಿರತಕ್ಕಂತಹ ರಾಜ ಇವನು ಚೋಲರಾಜ. ಆ ಚೋಲರಾಜ ರಾಜ್ಯವನ್ನ ಆಳ್ತಾ ಇರಬೇಕಾದ್ರೆ ಹೇಗೆ ಅವನ ರಾಜ್ಯದ ಸಂಪತ್ತಿ ಇತ್ತು ಅಂತ ಅನ್ನೋದನ್ನು ತಿಳಿಸಿಕೊಡ್ತಾರೆ. ಬಹುಕ್ಷೀರ ಪ್ರದಾಗಾವ ಪುತ್ರ ವೈ ಪಿತೃವತ್ಸಲಾಹ ಕಾಲೇ ವರ್ಷತಿ ಪರ್ಜನ್ಯ ಸಸ್ಯ ವೈ ಬಹುಧಾನ್ಯದಾಹ. ಯಾವಾಗಲೂ ಕೂಡ ಎಲ್ಲಾ ಆಕಳುಗಳು ಕೂಡ ಸಮೃದ್ಧವಾಗಿ ಹಾಲನ್ನ ಕೊಡ್ತಾ ಇದ್ದುವು. ಎಲ್ಲಾ ಮಕ್ಕಳು ಕೂಡ ತಂದೆ ತಾಯಿಗಳಲ್ಲಿ ಬಹಳ ಭಕ್ತಿಯನ್ನು ಹೊಂದಿದವರಾಗಿದ್ರು. ಕಾಲೇ ವರ್ಷತಿ ಪರ್ಜನ್ಯ, ಕಾಲ ಕಾಲಕ್ಕೆ ಮಳೆಯಾಗ್ತಾ ಇತ್ತು, ಬೆಳೆಯಾಗ್ತಾ ಇತ್ತು. ಎಲ್ಲ ಧಾನ್ಯಗಳು ಕೂಡ ಸಸ್ಯಗಳು ಕೂಡ ವಿಶೇಷವಾಗಿ ಧಾನ್ಯ ಭರಿತವಾಗಿದ್ದವು. ನಾರ್ಯಾ ಪತಿವ್ರತಾ ಸರ್ವಾಹ ಪುರುಷಾ ನಿಯತ ಸ್ತ್ರೀಯ ವಿಪ್ರಸ್ಥೇನ ಕೃತೆ ರಾಜ್ಯೆ ಯಜನಾನಂದ ತತ್ಪರಾಹ. ಚೋಳರಾಜನ ಆಳ್ವಿಕೆಯಲ್ಲಿ ಎಲ್ಲ ಸ್ತ್ರೀಯರು ಕೂಡ ಪತಿವ್ರತಿಯಾಗಿದ್ದರು. ಎಲ್ಲ ಪತಿಗಳು ಕೂಡ ಗಂಡಂದಿರು ಕೂಡ ನಿಯತ ಸ್ತ್ರೀಯರಾಗಿದ್ರು. ಅವರ ಮಡದಿಯರನ್ನ ಬಿಟ್ಟು ಇನ್ನೊಬ್ಬರನ್ನ ಕಣ್ಣೆತ್ತು ಕೂಡ ನೋಡ್ತಾ ಇರಲಿಲ್ಲಂತೆ. ಈ ರೀತಿಯಾಗಿ ಉತ್ತಮವಾಗಿರತಕ್ಕಂತಹ ರಾಜ್ಯವನ್ನ ಅವನು ನಡೆಸ್ತಾ ಇದ್ದ. ಅವನ ರಾಜ್ಯದಲ್ಲಿ ಎಲ್ಲರೂ ಕೂಡ ಯಜ್ಞ ಯಾಗಾದಿಗಳನ್ನ, ದೇವತಾರ್ಚನೆಗಳನ್ನ, ಪುರಾಣ ಕಥೆಗಳನ್ನ ಕೇಳುವುದರಲ್ಲಿ ಬಹಳ ಆಸಕ್ತಿ ಉಳ್ಳವರಾಗಿದ್ರು. ತಸ್ಮಿನ್ ಕಾಲೇ ವಿಧಿ ಸಾಕ್ಷಾತ್ ಧೇನುರೂಪಿ ಸಮಾಗತಃ. ಈ ರೀತಿಯಾಗಿ ಆ ಚೋಳರಾಜನ ರಾಜ್ಯದಲ್ಲಿ ಎಲ್ಲವೂ ಕೂಡ ಸಮೃದ್ಧಿಯಾಗಿರಬೇಕಾದ್ರೆ ಈ ಕಡೆ ಕೊಲ್ಹಾಪುರದಲ್ಲಿ ಲಕ್ಷ್ಮೀದೇವಿ ವಿಚಾರವನ್ನ ಮಾಡಿದ್ಲಂತೆ. ಹೌದು, ನಾನು ನಮ್ಮ ಯಜಮಾನ್ರನ್ನೇನೋ ಜಗಳ ಆಡಿ ಬಿಟ್ಟು ಬಂದೆ, ಮತ್ತು ಪ್ರತಿನಿತ್ಯ ಅವ್ರದ್ದು ಊಟದ ಗತಿ ಏನು ಅಂತ. ಯಾರಾದ್ರೂ ಹೆಣ್ಮಕ್ಳು ಊರಿಗೆ ಹೋಗ್ಬೇಕಾದ್ರೆ ಒಂದಿಷ್ಟು ಚಪಾತಿ ಮಾಡಿಟ್ಟಿರ್ತಾರೆ ಗಂಡಂದ್ರಿಗೆ. 10 ಚಪಾತಿ ಮಾಡಿಡೋದು, ಅದನ್ನ ಒಂದೊಂದೊಂದೊಂದು ಕವರ್ನೊಳಗೆ ಹಾಕಿಟ್ಟಿರೋದು. 22 ಚಪಾತಿ ಇಟ್ಟಿನ್ರಿ, ಇವತ್ತು ಬೆಳಗ್ಗೆ ತಿನ್ರಿ, ಅದು ಮುಗಿದೋಯ್ತು. ಅದಾದ್ಮೇಲೆ ಸಂಜೆನಾಗ ಬೇರೆ ಮಾಡಿಟ್ಟಿನಿ, ಅದನ್ನ ಹಿಂಡಿ ಕಲ್ಸ್ಕೊಂಡ್ ತಿನ್ರಿ, ಹಿಂಡಿ ಮತ್ತೆ ಮುಚ್ಚಿಡ್ರಿ, ಹಿಂಗೆಲ್ಲಾ ಹೇಳಿ ವ್ಯವಸ್ಥೆ ಮಾಡಿಟ್ಟಿರ್ತಾರಲ್ಲ. ಹಂಗ ಲಕ್ಷ್ಮೀದೇವಿ ವಿಚಾರ ಮಾಡಿದ್ಲಂತ. ನಾನು ವೈಕುಂಠ ಬಿಟ್ಟು ಬರ್ಬೇಕಾದ್ರೆ ನಮ್ಮ ಮನೆಯವ್ರಿಗೆ ಏನು ಮಾಡಿಟ್ಟೇ ಬಂದಿಲ್ಲ, ಅವ್ರು ತಿಂದಾರೋ ಬಿಟ್ಟಾರೋ ಎಂಬುದಾಗಿ ವಿಚಾರವನ್ನ ಮಾಡಿ ಇವರಿಗೆ ಊಟಕ್ಕೆ ಏನಾದ್ರೂ ಒಂದು ವ್ಯವಸ್ಥೆ ಮಾಡ್ಬೇಕಲ್ಲ ಅಂತ ಹೇಳಿ ಲಕ್ಷ್ಮೀ ದೇವಿ ವಿಚಾರವನ್ನ ಮಾಡಿ ಈ ಪರಮಾತ್ಮನಿಗೆ ಊಟದ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಹೇಳಿ ಒಂದು ವ್ಯವಸ್ಥೆಯನ್ನ ಮಾಡೋದಕ್ಕೆ ವಿಚಾರವನ್ನ ಮಾಡ್ತಾಳೆ. ಅವಳು ಏನು ವ್ಯವಸ್ಥೆಯನ್ನ ಮಾಡ್ತಾಳೆ ಅಂತ ಅನ್ನೋದನ್ನ ನಾಳೆ ದಿನ ತಿಳಿಯೋಣ ಎಂಬುದಾಗಿ ಹೇಳ್ತಾ
ಅನೇನ ಭಾವಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ. ಶ್ರೀಕೃಷ್ಣಾರ್ಪಣಮಸ್ತು. ಭೀಮಸೇನ ಭೀಮಸೇನ ಭೀಮಸೇನ. ಹಚ್ಚ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಬ್ರಹ್ಮರುದ್ರಾದಿವಂದ್ಯಂ ತ್ವಾಂ ಭಜೆ ವೆಂಕಟನಾಯಕಂ. ನಿವಾರಯಸ್ವಾನಿಷ್ಠಾನಿ ಸಾಧಯಿಷ್ಠಾನಿ ಮಾತಂ. ನಿತ್ಯಾನಿ ಪೂರ್ಣಾನಂದಾಯ ಹರಯೇ ಸರ್ವೇ